ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತೆರೆಮರೆಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದು ನನ್ನ ಫೇವ್ರೆಟ್ ಟಾಪಿಕ್ ಕೂಡ. ಸೊ ಇದರಲ್ಲಿ ಆದಷ್ಟು ನನಗೆ ಏನ್ ಡಿವೈನ್ಲಿ ನನಗೆ ಆರ್ಕೆಸ್ಟ್ರೇಟ್ ಆಗುತ್ತೋ ಅದನ್ನ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ನನಗೆ ಯಾವುದೂ ನಾನು ಜಾಸ್ತಿ ಇದರಲ್ಲಿ ನನ್ನ ವರ್ಡ್ಸ್ ನ ಜಾಸ್ತಿ ನಾನು ಯೂಸ್ ಮಾಡಲ್ಲ. ನನಗೇನು ಡಿವೈನ್ ಇಂದ ಮೆಸೇಜಸ್ ಬರ್ತಾ ಇರುತ್ತೋ ಆ ಮೆಸೇಜಸ್ ಮಾತ್ರ ನಾನು ನಿಮಗೆ ಇದರಲ್ಲಿ ಪರ್ಫೆಕ್ಟ್ ಆಗಿ ನಾನು ಅದನ್ನ ನಿಮಗೆ ತಲುಪಿಸ್ತೇನೆ. ಓಕೆ, ಸೊ ಇವತ್ತಿಲ್ಲಿ ನಾನು 3 ಬ್ರೇಸ್ಲೆಟ್ಸ್ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ 3 ಬ್ರೇಸ್ಲೆಟ್ಸ್ ಅಲ್ಲಿ ಒಂದು ಗ್ರೀನ್ ಅವೆಂಚುರಿನ್. ಓಕೆ, ಗ್ರೀನ್ ಅವೆಂಚುರಿನ್ ಇದು ಮೊದಲನೇದು. ಓಕೆ, ಎರಡನೇದು ಬಂದ್ಬಿಟ್ಟು ನಿಮಗೆ ಅಮೆಥಿಸ್ಟ್, ಮೂರನೇದು ಬಂದ್ಬಿಟ್ಟು ಸಿಟ್ರೈನ್. ಓಕೆ, ಸೊ ನಿಮಗೆ ಈ 3 ಬ್ರೇಸ್ಲೆಟ್ಸ್ ಅಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನ ಮೆಡಿಟೇಟ್ ಮಾಡಿಬಿಟ್ಟು ನೀವು ತಗೊಳ್ಳಿ. ಓಕೆ, ಸೊ ಟೈಮ್ ಸ್ಟಾಂಪ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬನ್ನಿ. ಮೊದಲು ಯಾರು ಗ್ರೀನ್ ಅವೆಂಚುರಿನ್ ಬ್ರೆಸ್ಲೆಟ್ ತಗೊಂಡಿದ್ದಾರೆ ನಿಮ್ಮ ಒಂದು ರೀಡಿಂಗ್ ನ ನೋಡೋಣ. ಓಕೆ, ಸೊ ನಿಮಗೆ ತೆರೆಮರೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ. ಸೊ ಇದರಿಂದ ನಾನು 2 ಕಾರ್ಡ್ಸ್ ತೆಗಿತೀನಿ. ತೆರೆಮರೆಯಲ್ಲಿ ಗ್ರೀನ್ ಅವೆಂಚುರಿನ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಡಿವೈನ್ ಬ್ಲೆಸ್ ಮಿ, ಗೈಡ್ ಮಿ. ಥ್ಯಾಂಕ್ ಯು ಸೋ ಮಚ್. ತೆರೆಮರೆಯಲ್ಲಿ ಅವರಿಗೆ ಏನ್ ನಡೀತಾ ಇದೆ, ತೆರೆಮರೆಯಲ್ಲಿ ನಿಮಗೆ ಏನ್ ನಡೀತಾ ಇದೆ. ಓಕೆ, ವಾವ್, ದಿಸ್ ಇಸ್ ಫ್ಯಾಂಟಾಸ್ಟಿಕ್, ಅಮೇಜಿಂಗ್. ಸೊ ಈ 2 ಕಾರ್ಡ್ ಇಲ್ಲಿ ಇಡೋಣ. ಪುಲಿಯದ್ ಕಾಣುತ್ತೆ ಅಂತ ಅನ್ಸುತ್ತೆ. ಓಕೆ, ಸ್ವಲ್ಪ ಮುಂದೆ ತಗೊಂಡು ಓಕೆ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಯಾರು ಈ ಗ್ರೀನ್ ಅವೆಂಚುರಿನ್ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಒಂದು ರೀಡಿಂಗ್ ಅಲ್ಲಿ ನನಗೆ ಕಂಪ್ಲೀಟ್ಲಿ ನಿಮಗೆ ಒಂದು ನ್ಯೂ ಲೈಫ್ ಆಪರ್ಚುನಿಟಿ ಅಥವಾ ನಿಮ್ಮ ಒಂದು ಪ್ಯಾಷನ್, ನೀವು ಪ್ಯಾಷನ್ ಅಂತ ಹೇಳ್ಬೋದು, ಅಥವಾ ನೀವು ಇಲ್ಲಿವರೆಗೂ ನೀವು ನಿಮ್ಮ ಒಂದು ಇದನ್ನ ನೀವು ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ, ಅಥವಾ ನಿಮ್ದೇನೋ ಒಂದು ಹೊಸ ತರ ನೀವು ಏನೋ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಬೇಕು, ಅಥವಾ ಯಾವ ರೀತಿಯಲ್ಲಾದ್ರೂ ನಿಮ್ಮ ಒಂದು ಜಾಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ. ಅದಕ್ಕೆ ಫಸ್ಟ್ ನಿಮ್ಗೆ ಅದು ಏನು ಓಲ್ಡ್ ಸೆಟ್ ಆಫ್ ಸೈಕಲ್ಸ್ ಇತ್ತು ಅದನ್ನ ನೀವು ಕಂಪ್ಲೀಟ್ ಮಾಡಿದೀರಾ. ಅಲ್ಲಿ ಕೂಡ ನಿಮ್ಗೆ ಈಲಿಂಗ್ ಒಂದು ಪ್ರಾಪರ್ ಆಗಿ ಈಲಿಂಗ್ ಆಗಿದೆ, ಅಲ್ಲಿಂದ ನೀವು ಪ್ರಾಸ್ಪರಸ್ ಆಗಿದ್ದೀರಾ. ಸೊ ಪ್ರಾಸ್ಪರಸ್ ಆಗಿ ನೀವೀಗ ಬ್ಲಾಸಮ್ ಆಗೋ ಟೈಮ್ ಆಯ್ತಾ. ನೀವು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನೀವು ಪಕ್ವತೆಯನ್ನ ಹೊಂದ್ಕೊಂಡು ನೀವು ಮುಂದಕ್ಕೆ ಬರ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ನಾಲೆಡ್ಜ್ ಅಲ್ಲಾಗ್ಲಿ ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ. ನಿಮ್ದು ಸ್ಟ್ರೆಂತ್ ಏನಂತ, ನಿಮ್ದು ಪವರ್ ಮತ್ತೆ ನಿಮ್ಮ ಸ್ಟ್ರೆಂತ್ ನಿಮ್ಮ ಕಡೆಗೆ ಬರ್ತಾ ಇದೆ. ಓಕೆ, ಅದ್ರ ಜೊತೆಗೆ ನಾನು ಇಲ್ಲಿ ಸಾಕಷ್ಟು ನಿಮ್ಮ ಒಂದು ಬುದ್ಧಿವಂತಿಕೆ ಅಥವಾ ನಿಮ್ಮ ಸ್ಕಿಲ್ಸ್ ಅಂತ ಏನ್ ಹೇಳ್ತೀರಾ ಅದನ್ನ ನೀವು ಡೆವಲಪ್ ಮಾಡಿರುವಂತದ್ದು ಕೂಡ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಓಕೆ, ಸೊ ಇವಾಗ ನೀವು ಏನಂತ ಹೇಳಿದ್ರೆ ನಿಮ್ಗೆ ಒಂದು ಅಬಂಡೆನ್ಸ್ ಬರುವಂತ ಟೈಮ್, ಅಥವಾ ನೀವು ಒಂದು ಹೊಸ ವ್ಯಕ್ತಿಯಾಗಿ ನೀವು ಕೆಲವರು ಮಾರ್ಪಟ್ಟಿದ್ದೀರಾ ಆಯ್ತಾ. ನಿಮ್ಮ ಒಂದು ನಾಲೆಡ್ಜ್ ಬಹಳ ಉನ್ನತವಾಗಿ ಅದು ಮುಂದಕ್ಕೆ ಹೋಗ್ತಾ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಇನ್ನ ಕೆಲವರಿಗೆ ಓಕೆ, ಇಲ್ಲಿ ಇಷ್ಟು ಕೆಲವರಿಗೆ ಮೆಸೇಜಸ್ ಆಗಿದ್ರೆ, ಆಮೇಲೆ ಇನ್ನ ಕೆಲವರಿಗೆ ಅವರ ಒಂದು ನ್ಯೂ ಬಿಗಿನಿಂಗ್ ಸೆಟ್ ಆಫ್ ಸೈಕಲ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್, ಆಲ್ರೆಡಿ ಅವರು ಒಂದು ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೆ ಮಕ್ಕಳಾಗ್ತಾ ಇರುವಂತದ್ದು ಕೂಡ ಅವರು ಒಂದು ಸ್ಟ್ರೆಂಥನ್ ಆಗ್ತಾ ಇರುವಂತದ್ದು. ಓಕೆ,
ಅದು ಕೂಡ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂಡ್ ಇನ್ ಕೆಲವ್ರಿಗೆ ಮದ್ವೆ ಸೆಟ್ ಆಗ್ದಲೇ ಇಷ್ಟು ಟೈಮಲ್ಲಿ ನೀವು ಅಂದ್ರೆ ಬಹಳ ಕೆಲವುದು ನೋವುಗಳನ್ನ ನೀವು ನೀವು ಅನುಭವಿಸಿದ್ರೆ, ಸೊ ಅಂತವರಿಗೆ ಇವಾಗ ಅದರಿಂದ ಎಲ್ಲ ದಾಟಿ ನೀವು ಹೊರಗಡೆ ಬಂದು ನಿಮ್ಮ ಮದುವೆ ಸೆಟ್ ಆಗ್ತಾ ಇರೋಂಥದ್ದು ಆಯ್ತಾ. ಫೈನಲಿ ನೀವು ಎಲ್ಲ ರೀತಿಯಲ್ಲೂ ವಿನ್ ವಿನ್ ಸಿಚುಯೇಷನ್, ನಾನಿಲ್ಲಿ ಕಂಪ್ಲೀಟ್ ಆಗಿ ವಿನ್ ವಿನ್ ಸೆಟ್ ಆಫ್ ಸಿಚುಯೇಷನ್ಸ್ ನೋಡ್ತಾ ಇದ್ದೀನಿ. ಅಂಡ್ ಇದು ಮೇಜರ್ ಅರ್ಕನ, ಇದು ಮೇಜರ್ ಅರ್ಕನ ಅಂಡ್ ಇದು ಮೇಜರ್ ಅರ್ಕನ ಅಂಡ್ ಇದು ಒಂದು ಕೋರ್ಟ್ ಕಾರ್ಡ್. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಮೇಜರ್ ಅರ್ಕನ 3 ಬಂದಿರೋದ್ರಿಂದ ಸೊ ಆಲ್ಮೋಸ್ಟ್ ಆಲ್ ಇದು ನಿಮ್ಮ ಜೀವನದಲ್ಲಿ 95-99% ನಡೆಯುವಂಥದ್ದು 100% ಅಥವಾ ನಡೆಯುವಂಥದ್ದು ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನನಗೆಲ್ಲೂ ಫ್ಲಾಸ್ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ಸೊ ಪ್ರತಿಯೊಂದೂ ನಿಮ್ಮ ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಹೋಗುತ್ತೆ. ಅಂಡ್ ಕೆಲವ್ರಿಗೆ ಕಮಿಟ್ಮೆಂಟ್ ಅಥವಾ ಕೆಲವ್ರಿಗೆ ಜಾಬ್ ಅಲ್ಲಿ ತುಂಬಾ ಸಕ್ಸಸ್ ನ ನೋಡ್ತಾ ಇರುವಂತದ್ದು ಅಥವಾ ಪರ್ಮನೆಂಟ್ ಅನ್ನೋಂಥದ್ದು ಜಾಬ್ ನಲ್ಲಿ ಕೆಲವರು ನೋಡ್ತಾ ಇರುವಂತದ್ದು. ಇನ್ನ ಕೆಲವರು ಬಹಳ ಟೈಮ್ ಇಂದ ಪ್ರೆಗ್ನೆನ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದವರು ಪ್ರೆಗ್ನೆಂಟ್ ಆಗ್ತಾ ಇರೋವಂಥದ್ದು, ಅಥವಾ ಇನ್ನ ಕೆಲವರು ಆ ತಾಯಿತನನ ಅನುಭವಿಸಿ ಮಗುನ ಡೆಲಿವರ್ ಮಾಡ್ತಾ ಇರೋವಂಥದ್ದು. ಸೊ ನನಗೆ ಇದೆಲ್ಲ ಕಂಡು ಬರ್ತಾ ಇದೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಇಂಟ್ಯೂಷನ್ ಇಲ್ಲಿ ನನಗೆ ಮೂನ್ ಇಂದ ನನಗೆ ನಿಮ್ಮ ಇಂಟ್ಯೂಷನ್ಸ್, ನಿಮ್ಮ ಗೈಡೆನ್ಸ್ ಏನು ಇಲ್ಲಿವರೆಗೂ ನಿಮಗೆ ಜೊತೆಗೆ ಹೇಳ್ತಾ ಬಂತಾ ಇತ್ತು ಅದೆಲ್ಲದೂ ಕೂಡ ನಿಮಗೆ ನಿಮ್ಮ ಪವರ್ನ ಹೆಚ್ಚಿಸಿದೆ. ಓಕೆ, ಸೊ ನಿಮ್ಮ ಸ್ಟ್ರೆಂಥನ್ ಮಾಡುವಷ್ಟು ನಿಮ್ಮ ಒಂದು ಇಂಟ್ಯೂಷನ್ಸ್ ನಿಮಗೆ ತಗೊಂಡು ಬಂದಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ನನಗೆ ನಿಮ್ಮ ಒಂದು ಸಾಕಷ್ಟು ಪವರ್ಸ್ ಆಯ್ತಾ, ನಿಮ್ಮ ಎಲ್ಲಾ ತರ ಒಂದು ಪವರ್ಸ್ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ನೀವು ಲೀಡರ್ಶಿಪ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರುವಂತದ್ದು, ಅಥವಾ ನಿಮ್ದೇ ಆದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು, ಅಥವಾ ನಿಮ್ದೇ ಆದ ಹೊಸ ಜಾಬ್ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು, ಅಥವಾ ನಿಮ್ಗೆ ಒಂದು ಜಾಬ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇರುವಂತದ್ದು, ಅಥವಾ ನಿಮ್ಮ ಜಾಬ್ ಅಲ್ಲಿ ಅಥವಾ ನಿಮ್ಮ ಒಂದು ಕರೆಂಟ್ ಸಿಚುಯೇಷನ್ ಯಾವ್ದಾದ್ರೂ ಆಗಿರ್ಬೋದು. ಓಕೆ, ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇರುವಂತದ್ದು, ಅಥವಾ ಅಲ್ಲಿ ಒಂದು ಕಮಿಟ್ಮೆಂಟ್ ಬರ್ತಾ ಇರುವಂತದ್ದು ಇಟ್ಸ್ ಎ ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು, ಅಥವಾ ಇಟ್ಸ್ ಎ ನಿಮ್ಗೆ ಒಂದು ಏನು ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ಪ್ರೆಗ್ನೆನ್ಸಿ ಇದಾಗಿರ್ಬೋದು ಆಯ್ತಾ. ನಿಮ್ಗೊಂದು ಫ್ರೂಟ್ಫುಲ್ ರಿಸಲ್ಟ್ಸ್ ನ ನೋಡ್ತಾ ಇದ್ದೀನಿ. ಇದು ಒಂದು ಸಿಕ್ಕಾಬಟ್ಟೆ ಒಂದು ಫ್ರೂಟ್ಫುಲ್ ರಿಸಲ್ಟ್ಸ್ ತೋರಿಸುತ್ತೆ. ಅದ್ರ ಜೊತೆಗೆ ತುಂಬಾ ಜನಕ್ಕೆ ಇನ್ನ ಕೆಲವರಿಗೆ ಅವರ ಲಕ್ ಟ್ರಿಗರ್ ಆಗ್ತಾ ಇದೆ. ಓಕೆ, ಅವ್ರು ಯಾವುದೋ ರೀತಿಯಲ್ಲಿ ಒಂದು ಯಶಸ್ಸನ್ನ ಕಂಡುಕೊಳ್ತಾ ಇರೋಂಥದ್ದು. ಆಮೇಲೆ ಇಲ್ಲಿವರೆಗೂ ಅವರಿಗೆ ಇಲ್ಲಿ ಕೆಲವರಿಗೆ ಬರ್ದಲೇ ಇರುವಂತ ದುಡ್ಡು ಯಾವ್ದಾದ್ರು ಕೆಲವುದು ಹಾಗೆ ಸಿಗಾಕೊಂಡಿದ್ರೆ ಆ ದುಡ್ಡು ಬರೋ ಅಂತದ್ದು. ಓಕೆ, ಸೊ ನನ್ಗಿಲ್ಲಿ ಅದು ಕೂಡ ಕಂಡು ಬರ್ತಾ ಇದೆ. ಓಕೆ, ಸೊ ತುಂಬಾ ನಾಲೆಡ್ಜ್ ಶೇರಿಂಗ್, ಕೇರಿಂಗ್ ತುಂಬಾ ಬರ್ತಾ ಇದೆ ಇಲ್ಲಿ. ಅಂಡ್ ಎಸ್ಪೆಷಲಿ ನನ್ಗಿಲ್ಲಿ ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆಲ್ರೆಡಿ ನಾನು ಎಲ್ಲಾದು ಒಂದು ಟರ್ಮಿನಾಲಜೀಸ್ ನ ಯೂಸ್ ಮಾಡ್ಬಿಟ್ಟು ಹೇಳಿದ್ದೀನಿ. ಸೊ ಸ್ಟಿಲ್ ಇಲ್ಲಿ ತುಂಬಾ ನಡೆಯುವಂಥದ್ದು. ಓಕೆ, ನಿಮ್ಮ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಸ್ಪರಸ್ ಡೇ ನೀವು ನೋಡ್ತಾ ಇದ್ದೀರಾ. ಓಕೆ, what else I can say? Any other messages? Okay, Knight of Pentacles, yes. Any other messages, Divine? Thank you so much for Green Aventurine Bracelet. For any other messages, in another message idre please share. Yes, Ace of Wands. Okay, Fear of Athens. ಓಕೆ, ಸ್ಟಾರ್. ಸೊ ಇದು ನಾನು ಏಸ್ ಆಫ್ ವಾಂಡ್ಸ್ ಅಂತಾನೆ ಯಾವಾಗ್ಲೂ ಕರಿತೀನಿ. ಈ ಒಂದು 25 ಏನ್ ಬಂದಿದೆ ಇದನ್ನ ನಾನು ಏಸ್ ಆಫ್ ವಾಂಡ್ಸ್ ಅಂತ ಕರಿತೀನಿ. ಸೊ ಇಲ್ಲೂ ಕೂಡ ಆಲ್ರೆಡಿ ಈಗ ಮತ್ತೆ ಇನ್ನೊಂದ್ಸರಿ ಅದು ಪರ್ಟಿಕ್ಯುಲರ್ಲಿ ಮತ್ತೆ ಅದು ಏನು ಇಟ್ಸ್ ಬೇರಿಂಗ್ ಫ್ರೂಟ್ ಆಯ್ತಾ. ಸೊ ಹಾಗಾಗಿ ಏಸ್ ಆಫ್ ವಾಂಡ್ಸ್ ಮತ್ತೆ ಅದು ಕ್ಲಾರಿಫಿಕೇಶನ್ಸ್ ಅಲ್ಲಿ ಬಂದಿದೆ. ಸೊ ನಿಮ್ಮ ಒಂದು ಸಕ್ಸಸ್ ಆಯ್ತಾ, ನಿಮ್ಮ ಒಂದು ಸಕ್ಸಸ್ ಜೋರಾಗಿ ಕೂಗಿ ಹೇಳ್ತಾ ಇದೆ. ಕೆಲವು ಎಕ್ಸಾಮ್ಸ್ ಗಳನ್ನ ಬರೆದಿರೋಂಥವ್ರು ಅವರ ಒಂದು ಎಕ್ಸಾಮಿನೇಷನ್ಸ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾವ್ದಾದ್ರೂ ಆಗಿರ್ಬೋದು, ಅವರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಅವರ ರಿಸಲ್ಟ್ಸ್ ಕೂಡ ತುಂಬಾ
ಚೆನ್ನಾಗಿ ಬರ್ತಾ ಇರೋವಂಥದ್ದು. ಅಂಡ್ ತುಂಬಾ ಅವರು ಕಷ್ಟಪಟ್ಟು ಓದಿರೋವಂಥದ್ದು ಅದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅಂಡ್ ಇನ್ನ ಕೆಲವುದು ನಿಮ್ಮ ಒಂದು ಫೌಂಡೇಶನ್ಗೆ ಏನೇನ್ ಬೇಕು ನಿಮ್ಮ ಲೈಫ್ ಅಲ್ಲಿ, ಸೊ ನೀವು ಯಾವ ರೀತಿಯಲ್ಲಿ ನೀವು ಒಂದು ಸ್ಟ್ರಕ್ಚರ್ ನ ರೆಡಿ ಮಾಡಬೇಕು, ಆ ಬೇಸ್ಮೆಂಟ್ ನ ರೆಡಿ ಮಾಡಬೇಕು. ಆ ಬೇಸ್ಮೆಂಟ್ ಅಥವಾ ಸ್ಟ್ರಕ್ಚರ್ ರೆಡಿ ಮಾಡ್ಲಿಕ್ಕೆ ನೀವು ಎಲ್ಲಾ ಫೌಂಡೇಶನ್ಸ್ ನ ನೀವು ಪ್ರಾಪರ್ ಆಗಿ ಅದು ಬೇಸ್ಮೆಂಟ್ ನ ನೀವು ತಗೊಳ್ತಾ ಇದ್ದೀರಾ. ಆ ಸ್ಟ್ರಕ್ಚರ್ಗೆ ನೀವು ಏನೇನ್ ಬೇಕು ಅದು ಎಲ್ಲಾ ಪಿಲ್ಲರ್ಸ್ ನ ನೀವು ರೆಡಿ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಲೈಫ್ ಸಪೋರ್ಟ್ ಸಿಸ್ಟಮ್ ತುಂಬಾ ಅದ್ಭುತವಾಗಿ ಆಗ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಇನ್ನ ಕೆಲವರು ಅವರು ದ ಸ್ಟಾರ್ ಅಂತ ಹೇಳಿದ್ರೆ ಅವರ ಒಂದು ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಯಾವುದಾದ್ರೂ ವಿಷಯದಲ್ಲಿ ಅವ್ರು ಇವಾಗ ಏನ್ ಸಿಚುವೇಶನ್ಸ್ ನ ಅವರು ಕೇಳ್ಕೊಂಡಿದ್ದಾರೆ ಅಥವಾ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದ್ರಲ್ಲಿ ಒಂದು ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಅವರ ನೇಮ್ ಫೇಮ್ ಜಾಸ್ತಿ ಆಗ್ತಾ ಇದೆ. ಅವರು ಶೈನ್ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಅವರ ಒಂದು ಭಾವನೆಗಳು ಅಂದ್ರೆ ಅವರಿಗೆ ಕೆಲವು ಎಮೋಷನಲ್ ಡ್ಯಾಮೇಜಸ್ ಆಗಿರ್ಬೋದು, ಅದರಿಂದ ಎಲ್ಲ ಅವರು ಹೊರಗೆ ಬಂದು ಅವರು ಬಹಳ ಹೀಲಿಂಗ್ ಎಫೆಕ್ಟ್ ನ ಅವರು ತಗೊಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಲ್ಟಿಮೇಟ್. ಸೊ ವೆರಿ 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 ಪಾಸಿಟಿವ್ ರಿಸಲ್ಟ್ಸ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ನನ್ಗೆ ಎಲ್ಲೂ ನೆಗೆಟಿವ್ಸ್ ಕಾಣ್ತಾ ಇಲ್ಲ, ಯಾವ ರೀತಿಯಲ್ಲೂ ನನಗೆ ನೆಗೆಟಿವ್ಸ್ ಕಾಣ್ತಾ ಇಲ್ಲ. ಸೊ ಎವ್ರಿಥಿಂಗ್ ಇಸ್ ಪಾಸಿಟಿವ್. ಸೊ ನನ್ಗೇನು ಇಲ್ಲಿ ಯಾವ್ದ್ರಲ್ಲೂ ನೆಗೆಟಿವ್ ಅಂತ ಎಲ್ಲೂ ಕಾಣ್ತಾ ಇಲ್ಲ. ಸೊ ಲೆಟ್ ಮೀ ಸಿ. ನಿಮಗೆ ಒಂದು ಅಡ್ವೈಸ್ ಏನಿದೆ, ಸೊ ಗ್ರೀನ್ ಅವೆಂಚೂರನ್ ಬ್ರೆಸ್ಲೆಟ್ಗೆ ಅಡ್ವೈಸ್ ಏನಿದೆ ನೋಡೋಣ. ಟೈಮ್ ಫಾರ್ ನ್ಯಾಪ್. ಓಕೆ, ಸೊ ಟೈಮ್ ಫಾರ್ ನ್ಯಾಪ್ ಅಂತ ಬಂದಿದೆ. ಸೊ ದಿಸ್ ಇಸ್ 24 ಅಂಡ್ ದಿಸ್ ಇಸ್ 25. ನಿಮ್ಮ ಒಂದು ಸಕ್ಸಸ್ ಆಯ್ತಾ, ಅದು ಯಾವತ್ತಿದ್ರೂ ಮನೆ ಮಾಡುತ್ತೆ. ಅದು ಒಂದು ಸಕ್ಸಸ್ ಅದು ಮಾತಾಡುತ್ತೆ. ಸೊ ನೀವು ನಿಮ್ಮ ಸಕ್ಸಸ್ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ. ಇಷ್ಟು ದಿನ ನೀವು ಕೆಲವರು ತುಂಬಾ ನಿದ್ದೆ ಕಟ್ಕೊಂಡು ಅದೆಲ್ಲ ಓದಿರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆಲ್ಲ ಶ್ರಮ ವಹಿಸಿರ್ಬೋದು. ಇವಾಗ ನೀವು ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಎನರ್ಜೀಸ್ ಅಲ್ಲಿ ಅಷ್ಟೊಂದು ನೀವು ಇನ್ನ ಬಹಳ ಅದಕ್ಕೆ ವೆಚ್ಚ ಮಾಡುವಂತದ್ದು ಏನ್ ಬೇಡ. ಯಾಕಂದ್ರೆ ನಿಮ್ದು ಅದು ಏನ್ ಫ್ರೂಟ್ಫುಲ್ ರಿಸಲ್ಟ್ಸ್ ಬರಬೇಕು ಅದೆಲ್ಲ ಫ್ರೂಟ್ಫುಲ್ ರಿಸಲ್ಟ್ಸ್ ನಿಮ್ಮ ಕೈಗೆ ಬರ್ತಾ ಇದೆ, ಸೇರ್ತಾ ಇದೆ. ಸೊ ನೀವು ಆರಾಮಾಗಿ ನೆಮ್ಮದಿಯಾಗಿ ಇರಿ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ನೀವು ಆದಷ್ಟು ರಿಲ್ಯಾಕ್ಸ್ ಮಾಡಿ. ಸೊ ಅದನ್ನ ಡಿವೈನ್ ಟೈಮಿಂಗ್ ಅಲ್ಲಿ ಅದೇ ಆಗ್ತಾ ಹೋಗುತ್ತೆ. ಈ ಡಿವೈನ್ ಟೈಮಿಂಗ್ ಅಂತ ಹೇಳೋದಕ್ಕಿಂತ ಇದು ನನಗೆ ಇದು ಬೇಗ ಬೇಗ ಪಾಸಿಟಿವ್ ರಿಸಲ್ಟ್ಸ್ ನಿಮ್ ಕೈಗೆ ಸೇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಜಾಸ್ತಿ ಇದು ಟೈಮ್ ತಗೊಳ್ಳೋದಿಲ್ಲ. ಮೇ ಬಿ ಅರೌಂಡ್ ಇನ್ ದ ಮಂತ್ ಆಫ್ 7 ಅಥವಾ ಆಗಸ್ಟ್, ಸೆಪ್ಟೆಂಬರ್ ಬಿಫೋರ್ ಸೆಪ್ಟೆಂಬರ್ ಅಥವಾ ಬಿಫೋರ್ ಸೆಪ್ಟೆಂಬರ್ ಅಥವಾ ಸೆಪ್ಟೆಂಬರ್ ಒಳಗೆ ಇದೆಲ್ಲ ಕಾರ್ಯಗಳು ನಿಮ್ದು ಪೂರ್ಣಗೊಳ್ಳುತ್ತೆ. ಓಕೆ, ಸೊ ನೀವು ಯಾವುದೇ ಕಾರಣಕ್ಕೂ ಏನು ಚಿಂತೆ ಮಾಡುವಂಥದ್ದು ಬೇಡ. ಸೊ ನೀವು ಏನು ನಿಮ್ಮ ಕೆಲಸಗಳಿದೆಯೋ ಅದನ್ನ ಯಾವ ರೀತಿಯಲ್ಲಿ ನೀವು ಶ್ರಮ ವಹಿಸಿದಿರೋ ಅದನ್ನ ಶ್ರಮ ವಹಿಸಿ. ಅಂಡ್ ಈಗ ಆಲ್ರೆಡಿ ಎಕ್ಸಾಮ್ಸ್ ನ ಬರ್ದಿರೋರಿಗೆ ಅವರು ಸೆಪ್ಟೆಂಬರ್ ತನಕ ಏನು ಕಾಯೋದು ಬೇಡ. ಅವ್ರು ಆಲ್ರೆಡಿ ರಿಸಲ್ಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರ ರಿಸಲ್ಟ್ಸ್ ಬಹಳ ಪಾಸಿಟಿವ್ ಆಗಿ ಬರುತ್ತೆ. ಸೊ ಅವ್ರು ಯೋಚನೆ ಮಾಡುವಂಥದ್ದೇ ಬೇಡ, ಈ ಫೈಲ್ ನ ಸೆಲೆಕ್ಟ್ ಮಾಡಿರೋವಂಥವ್ರು. ಓಕೆ, ಅಂಡ್ ಪ್ರೈವೇಟ್ ರೀಡಿಂಗ್ ಅಲ್ಲಿ ನಿಮ್ದು ಇದು ಎನರ್ಜಿಸ್ ಚೇಂಜಸ್ ಇರುತ್ತೆ. ಸೊ ಹಂಗಾಗಿ ನೀವು ಅಲ್ಲೂ ಕೂಡ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು. ನನ್ನ ಹತ್ರ ಪರ್ಸನಲ್ ರೀಡಿಂಗ್ ತಗೊಳ್ಬಹುದು. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಏನ್ ಹೇಳಿದೀನೋ ಆದಷ್ಟು ಇದು ನಿಮ್ಮ ಒಂದು ಮೆಡಿಟೇಟ್ ಮಾಡ್ಕೊಂಡು ನೀವು ಕ್ಲಾರಿಟಿಯಿಂದ ನೀವು ಫೈಲ್ ನ ಚೂಸ್ ಮಾಡಿದ್ರೆ 100% ಅದು ವರ್ಕ್ ಆಗುತ್ತೆ, ಅಥವಾ 95% ಅದು ವರ್ಕ್ ಆಗೇ ಆಗುತ್ತೆ. ಸೊ ಯಾಕಂದ್ರೆ ನನಗೆ ಎನಿ ಟೈಮ್ ನಾನು ಈ ಒಂದು ರೀಡಿಂಗ್ ಮಾಡಿದಾಗ ತುಂಬಾ ಜನಕ್ಕೆ ಅದು ವರ್ಕ್ ಆಗ್ತಾ ಇರುತ್ತೆ, ಅದು ವರ್ಕ್ ಆಗುತ್ತೆ ಕೂಡ. ಅಂಡ್ ಈವನ್ ಅವರು ಎನರ್ಜೀಸ್ ಅವ್ರು ಕರೆಕ್ಟಾಗಿ ಅದು ಸಿಂಕ್ ಆಗಿದ್ರೆ, ಸಿಂಕ್ರೋನಿಸಿಟಿಯಲ್ಲಿ ಇದ್ರೆ 100% ಅದು ವರ್ಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಸೊ ನನ್ನ ಚಾನಲ್ನ ಈಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ಬಾಯ್. ಯಾರು ಅಮಿತಿಸ್ನ ಸೆಲೆಕ್ಟ್ ಮಾಡಿದ್ದಾರೆ ಬ್ರೆಸ್ಲೆಟ್ ನ, ಅವರ ಒಂದು ತೆರೆಮರೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ. ಓಕೆ, ಸೊ ನನಗೆ ತೆರೆಮರೆಯಲ್ಲಿ ಏನ್ ನಡೀತಾ ಇದೆ. ಯೂನಿವರ್ಸ್, ಥ್ಯಾಂಕ್ ಯು, ಬ್ಲೆಸ್ ಮೈ ಮಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಮಿತಿಸ್ಟ್ ಬ್ರೆಸ್ಲೆಟ್. Those who have chosen amethyst bracelet. For amethyst bracelet, ತೆರೆಮರೆಯಲ್ಲಿ ಏನು ನಡೀತಾ ಇದೆ, ತೆರೆಮರೆಯಲ್ಲಿ. ಓಕೆ,
ಓಕೆ, ಲೆಟ್ ಮಿ ಸಿ. ಎಸ್, ಓಕೆ, ಫೈನ್. ಸೊ ನಿಮಗೆ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ. ಆ ಪ್ರಾಬ್ಲಮ್ಸ್ಗಳನ್ನ, ಆ ಸಿಚುಯೇಷನ್ಸ್ಗಳನ್ನ ನೀವು ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನುವಂಥದ್ದು ನಿಮಗೆ ಈಗ ಸದ್ಯಕ್ಕೆ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅದು. ಓಕೆ, ಯಾಕಂದ್ರೆ ನಿಮ್ಮ ಒಂದು ಸುಮಾರು ಸರಿ ನಿಮ್ಗೆ ಅನ್ಸುತ್ತೆ ನಾನು ಎಲ್ಲೋ ಬ್ಲಾಕ್ ಆಗಿದ್ದೀನಿ, ನನ್ನ ಒಂದು ಇಂಟ್ಯೂಷನ್ಸ್ ಬ್ಲಾಕ್ ಆಗಿದೆ, ಅಥವಾ ನನಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ನೀವು ಆದಷ್ಟು ನೀವು ಬಹಳ ಫ್ರೀಲಿ ಅದರಿಂದ ಹೊರಗೆ ಬರ್ತೀರಾ. ನಿಮ್ಮ ಇಂಟ್ಯೂಷನ್ಸ್ ನಿಮಗೆ ಗೈಡ್ ಆಗುತ್ತೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ಸ್ ಏನಿದೆ ನಿಮಗೆ ಪ್ರಾಪರ್ ಆಗಿ ಗೈಡ್ ಆಗುತ್ತೆ, ಅಥವಾ ನಿಮ್ಗೆ ಅದು ಹೊರಗೆ ಬರೋದಕ್ಕೆ ನಿಮ್ಗೆ ಏನು ಬ್ಲಾಕೇಜಸ್ ಬರ್ತಾ ಇದೆ ಅಲ್ಲ ಇವಾಗ, ಈ ಒಂದು ಇದರಲ್ಲಿ ನಿಮಗೆ ಬ್ಲಾಕೇಜಸ್ ಇಂದ ನೀವು ಹೊರಗೆ ಬರಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಯವಿಟ್ಟು ನೀವು ಅಮೆಥಿಸ್ಟ್ ಬ್ರೇಸ್ಲೆಟ್ಸ್ ನ ಯೂಸ್ ಮಾಡುವಂತದ್ದು ನೀವು ಮಾಡ್ಕೊಳ್ಬಹುದು. ಓಕೆ, ಅದ್ರ ಜೊತೆಗೆ ನೀವು ಆದಷ್ಟು ನನಗೆ ಲೈಫಲ್ಲಿ ನನಗೆ ಯಾವ್ದ್ರಲ್ಲೂ ಒಂದು ಸ್ಟೆಬಿಲಿಟಿ ಇಲ್ಲ ಅಂತ ನೀವು ಕೇಳ್ಕೊಳ್ತಾ ಇರ್ಬೋದು. ಎಸ್ಪೆಷಲಿ ಇನ್ ದ ಟರ್ಮ್ಸ್ ಆಫ್ ಮನಿ ಮ್ಯಾಟರ್ ಅಲ್ಲಿ ನೀವು ಬ್ಲಾಕ್ ಆಗಿರ್ಬೋದು, ಅಥವಾ ನಿಮ್ಮ ಡಿಸಿಷನ್ಸ್ ಅಲ್ಲಿ ನೀವು ಕೆಲವುದು ಬ್ಲಾಕ್ ಆಗಿರ್ಬೋದು. ಆ ಬ್ಲಾಕೇಜಸ್ ಇಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಇನ್ ಕೆಲವರು ಅವರ ಒಂದು ಆರಾ ಕ್ಲೆನ್ಸಿಂಗ್ ಆಗ್ತಾ ಇದೆ. ಆ ಆರಾ ಕ್ಲೆನ್ಸಿಂಗ್ ಅಲ್ಲಿಂದ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಸೊ ಅದನ್ನ ನಿಮ್ಮ ಆರಾ ಕ್ಲೆನ್ಸ್ ಮಾಡ್ಕೊಂಡು ನೀವು ಹೊರಗೆ ಬಂದ್ಬಿಟ್ಟು ನಿಮ್ಮ ಒಂದು ನೀವು ಲಿಬರೇಷನ್ಸ್ ನ ನೀವು ತಗೊಳ್ತಾ ಇದ್ದೀರಾ. ಅಂದ್ರೆ ನೀವು ಅದರಿಂದ ಲಿಬರೇಟ್ ಆಗ್ತಾ ಇದ್ದೀರಾ ನಿಮ್ಮ ಬ್ಲಾಕೇಜಸ್ ಇಂದ. ಅದ್ರ ಜೊತೆಗೆ ಒಂದು ಡಿವೈನ್, ಇಲ್ಲಿ ಕೆಲವರಿಗೆ ಡಿವೈನ್ ಇಂಟರ್ವೆನ್ಷನ್ಸ್ ಇದೆ, ಡಿವೈನ್ ಇಂದ ಅವರಿಗೆ ಹೆಲ್ಪ್ ಸಿಗ್ತಾ ಇದೆ. ಸೊ ಅದರಿಂದ ಅವರ ಒಂದು ಆರೋಗ್ಯ ಸುಧಾರಣೆ ಆಗ್ತಾ ಇರುವಂತದ್ದು, ಅಥವಾ ಅವರ ಒಂದು ಸ್ಟೆಬಿಲಿಟಿ ಬರ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ ಅವರ ಒಂದು ಲೈಫ್ ನಲ್ಲಿ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ಒಂದು ಫೀಮೇಲ್ ಅಥವಾ ಇಲ್ಲಿ ನಾನು ಎಂಪ್ರೆಸ್, ಆಯ್ತಾ, ನಿಮ್ಮ ಒಂದು ಎಂಪ್ರೆಸ್ ಎನರ್ಜಿ, ನೀವು ಐದರ್ ಫಿಮೇಲ್ ಆಗಿರ್ಬೋದು ಅಥವಾ ಮೇಲ್ ಆಗಿರ್ಬೋದು, ಎಲ್ಲರಲ್ಲೂ ಒಂದು ಇನ್ ಅಂಡ್ ಯಾಂಗ್ ಎನರ್ಜೀಸ್ ಇರುತ್ತೆ. ಸೊ ನಿಮ್ಮ ಒಂದು ಫಿಮೇಲ್ ಎನರ್ಜೀಸ್ ಅಂತ ಏನಿರುತ್ತೆ ಅದನ್ನ ನೀವು ಎಮೋಷನಲಿ ನೀವು ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಸೊ ಸಿಕ್ಕಾಬಟ್ಟೆ ನೀವು ಒಂದು ರೀತಿಯಲ್ಲಿ ನನಗೆ ಏನು ತುಂಬಾ ಟಾಸ್ಕ್ ಓರಿಯೆಂಟೆಡ್ ಆಗ್ತಾ ಇರೋಂಥದ್ದು ಕಂಡು ಬರ್ತಾ ಇದೆ. ಓಕೆ, ಮುಂದಿನ ದಿನಗಳಲ್ಲಿ. ಸೊ ನಿಮ್ಮ ಒಂದು ಎಮೋಷನಲ್ ನ ನೀವು ಬ್ಯಾಲೆನ್ಸ್, ಎಮೋಷನ್ ಮತ್ತೆ ಫಿಸಿಕಲ್ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಡಿಸಿಷನ್ಸ್ ಗಳನ್ನ ನೀವು ಏನು ಇಲ್ಲಿವರೆಗೂ ನಿಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ನಿಮ್ಗೆ ಏನು ಕಷ್ಟ ಆಗ್ತಾ ಇತ್ತು ಅದೆಲ್ಲ ನೀವು ಬ್ಲಾಕೇಜಸ್ ಇಂದ ನೀವು ಹೊರಗೆ ಬಂದ್ಬಿಟ್ಟು ನೀವೇ ಬಹಳ ಅಬಂಡೆಂಟ್ ಆಗಿ ನೀವು ಗ್ರೋ ಆಗ್ತಾ ಇರೋಂಥದ್ದು ಕಂಡು ಬರ್ತಾ ಇದೆ. ಅಂಡ್ ಕೆಲವ್ರಿಗೆ ಮಾನಸಿಕವಾಗಿ ನನ್ಗೆ ಯಾರೋ ಏನೋ ಮಾಡಿಸಿದ್ದಾರೆ ಅಥವಾ ನನ್ಗೇನೋ ಆಗ್ತಾ ಇದೆ ಅಂತ ಎಲ್ಲ ಅನ್ಕೊಳ್ತಿದ್ದೀರಾ. ಸೊ ಅದರಿಂದ ನೀವು ಆದಷ್ಟು ಬೇಗ ನಿಮಗೆ ಹೊರಗೆ ಬರುವಂತ ಒಂದು ಅವಕಾಶಗಳು ಸಿಗುತ್ತೆ. ಅದರಿಂದ ನೀವು ಆ ದೌರ್ಬಲ್ಯಗಳಿಂದ ನೀವು ಹೊರಗೆ ಬರ್ತೀರಾ, ಅಥವಾ ನಿಮ್ಮ ಅಭಿಪ್ರಾಯಗಳಿಂದ ನೀವು ಹೊರಗೆ ಬರುವಂತದ್ದು ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಓಕೆ, ನನಗೆ ಆದಷ್ಟು ನನಗೆ ಇಲ್ಲಿ ನಿಮಗೆ ಒಂದು ಈಲಿಂಗ್ ನನಗೆ ತುಂಬಾ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಂಡ್ ಈವನ್ ನಿಮ್ಮ ಒಂದು ಬ್ರೈಟ್ನೆಸ್ ಸಹ ನೀವು ನಿಮ್ಮ ಒಂದು ಆರಾ ಕ್ಲೆನ್ಸಿಂಗ್ ಅಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಟಾಸ್ಕ್ ಓರಿಯೆಂಟೆಡ್ ಆಗಿ ನೀವು ಅದರಲ್ಲಿ ಗೆಲ್ತಾ ಇರುವಂತದ್ದು, ಅಥವಾ ನಿಮ್ಮ ಒಂದು ಸ್ಟೆಬಿಲಿಟಿ ಓರಿಯೆಂಟೆಡ್ ಆಗಿ ನೀವು ಅದರಲ್ಲಿ ವರ್ಕ್ ಮಾಡ್ತಾ ಇರುವಂತದ್ದು ಕೂಡ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ನಿಮ್ಮ ಒಂದು ಏನು ನಿಮಗೆ ಇಲ್ಲಿವರೆಗೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅಂತ ಅನ್ಕೊಳ್ತಾ ಇದ್ರಲ್ಲ, ಆ ಒಂದು ಬ್ಲಾಕೇಜಸ್ ಇಂದ ಹೊರಗೆ ಬರ್ತಾ ಇದ್ದೀರಾ. ದೀರ್ಘಕಾಲದಿಂದ ನೀವು ಬ್ಲಾಕ್ ಆಗಿದ್ರಿ. ಓಕೆ, ದೀರ್ಘಕಾಲದಿಂದ ನೀವು ಬ್ಲಾಕ್ ಆಗಿದ್ದೀರಾ. ಆ ಬ್ಲಾಕೇಜಸ್ ಇಂದ ಹೊರಗೆ ಬರ್ತಾ ಇರೋದಂತೂ ಡೆಫಿನೆಟ್ ಆಗಿ ಕಂಡು ಬರ್ತಾ ಇದೆ. ತುಂಬಾ ಒಂದು ಪೇನ್ಫುಲ್ ಸಿಚುವೇಶನ್ಸ್ ಅಲ್ಲಿ ಇದ್ರಿ ನೀವು. ಸೊ ಆ ಪೇನ್ಫುಲ್ ಸಿಚುವೇಶನ್ಸ್ ಇಂದ ನೀವು
ಹೊರಗೆ ಬರ್ತಾ ಇರೋದು ಬಹಳ ನಿಮಗೆ ಒಂದು ರೀತಿಯಲ್ಲಿ ಒಂದು ಹೈಲೈಟ್ ಅಂತ ಅನ್ಸುತ್ತೆ ಬೇರೆಯವರಿಗೆ, ಅಥವಾ ನೀವು ಅದು ನಿಮ್ಗೆ ಗೊತ್ತಾಗಲ್ಲ ಆ ಬಾಡಿಲಿ ಚೇಂಜಸ್ ಯಾವ ತರ ಆಗ್ತಾ ಇದೆ. ಯಾಕಂದ್ರೆ ನಾನು ಇಲ್ಲಿ ಹೇಳ್ದೆ ನಿಮ್ಮ ಆರಸ್ ಅಲ್ಲಿ ಚೇಂಜಸ್ ಬರ್ತಾ ಇರೋವಂಥದ್ದು, ಅಥವಾ ನಿಮ್ಮ ಒಂದು ಫೆಮಿನೈನ್ ಎನರ್ಜಿ ಫೋಕಸ್ ಅಲ್ಲಿ ಬರ್ತಾ ಇರೋವಂಥದ್ದು. ಸೊ ನಿಮ್ಮ ಎಮೋಷನಲ್ ಕ್ಯಾರೆಕ್ಟರ್ ಇದ್ದು ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇರೋವಂಥದ್ದು ನೀವಾ ಅಂತ ಅನ್ಕೊಳ್ಳುವಂಥದ್ದು ಎಲ್ಲರೂ, ಅಥವಾ ನೀವೊಂದು ಟಾಸ್ಕ್ ಮಾಸ್ಟರ್ ಆಗಿ ನೀವು ಎಲ್ಲ ಟಾಸ್ಕ್ ಕ್ಲಿಯರ್ ಮಾಡ್ತಾ ಇರೋವಂಥದ್ದು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಇಲ್ಲಿವರೆಗೂ ನಿಮ್ಮ ಒಂದು ಮನ್ಸಲ್ಲಿ ಏನೋ ಒಂದು ಅಳಕಿತ್ತು, ಓಕೆ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಅದು ನಿಮ್ಗೆ ಗೊತ್ತಿಲ್ಲ, ನೀವು ಮಾಡ್ತಾ ಹೋಗ್ತಾ ಇದ್ದೀರಾ, ಕಂಪ್ಲೀಟ್ ಮಾಡ್ತೀರಾ ಆ ಟಾಸ್ಕ್ಗಳನ್ನೆಲ್ಲ. ಓಕೆ, ಇನ್ನೇನಾದ್ರೂ ನಿಮಗೆ ಮತ್ತೆ ಮೆಸೇಜಸ್ ಇದೆಯಾ ನೋಡೋಣ. ಓಕೆ, ಎಸ್. ಸೊ ನಿಮ್ಗೆ ಹೇಳಕ್ಕೆ ಆಗದಲೇ ಇರೋವಂಥದ್ದು, ಅಥವಾ ನಿಮ್ಮ ಒಂದು ಒಳಗಡೆ ಒಂದು ನಿಮ್ಮ ಒಂದು ಮಾನಸಿಕ ಅವಾಗಿ ನೀವು, ನಾನು ಹೇಳ್ದೆ ಆಲ್ರೆಡಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅದನ್ನ ನೀವು ಹೇಳ್ಕೊಳಕ್ ಆಗ್ದಲೇ ಇರುವಂತದ್ದು ಕೂಡ ನೀವು ಇವಾಗ ಹೇಳ್ಕೊಳ್ಬೇಕು ಅನ್ನೋಂಥದ್ದು ಒಂದು ಆ ಒಂದು ಸ್ಥಿತಿಯಿಂದ, ಆಮೇಲೆ ಸ್ಲೀಪ್ಲೆಸ್ ನೈಟ್ಸ್ ಇರುವಂತದ್ದು, ಅಥವಾ ನಿಮ್ಮ ಒಂದು ಫಿಯರ್ ಇಂದ ನೀವು ದಾಟ್ಬಿಟ್ಟು ಹೊರಗೆ ಬರ್ತಾ ಇರುವಂತದ್ದು ಕೂಡ ಇಲ್ಲಿ ನನಗೆ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಒಂದು ಹ್ಯಾಪಿನೆಸ್ ಏನಂತ ಇದೆ, ನಿಮ್ಮ ಒಂದು ಹ್ಯಾಪಿನೆಸ್ ನಿಮ್ಗೆ ಅದನ್ನ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಮೇನ್ಲಿ. ಅದ್ರ ಜೊತೆಗೆ ನಿಮ್ಗೆ ಒಂದು ಒಳಗಡೆಯಿಂದನೂ ಕೂಡ ನಿಮ್ಮ ಒಂದು ಫೈರ್ ಅಥವಾ ನಿಮ್ಮ ಒಂದು ಪ್ಯಾಷನ್ ಇಗ್ನೈಟ್ ಆಗ್ತಾ ಇರುವಂತದ್ದು, ಆಮೇಲೆ ನಿಮ್ಮ ಎಮೋಷನಲ್ ಬ್ಯಾಲೆನ್ಸ್ ಆಗ್ತಾ ಇರುವಂತದ್ದು ನಾನು ಆಲ್ರೆಡಿ ಹೇಳ್ದೆ ನಾನು. ಸೊ ನಿಮ್ಮ ಒಂದು ಎಮೋಷನಲ್ ಸೈಡ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ, ಮೊದಲು ನೀವು ತುಂಬಾ ಎಮೋಷನಲ್ ಆಗ್ತಿದ್ರಿ, ಡಾರ್ಕ್ ಸೈಡ್ ಹೋಗ್ಬಿಡ್ತಿದ್ರಿ, ಸಿಕ್ಕಾಬಟ್ಟೆ ಅಳ್ತಾ ಇದ್ರಿ, ಅದನ್ನೆಲ್ಲ ಇನ್ನ ಮಾಡೋದಿಲ್ಲ ನೀವು. ಸಿಕ್ಕಾಬಟ್ಟೆ ಅದರಿಂದ ನೀವು ಹೊರಗೆ ಬರುವಂತ ಒಂದು ಧೈರ್ಯ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ತಾ ಇದ್ದೀರಾ, ನೀವು ನಿಮ್ಮ ಒಂದು ಟಾಸ್ಕ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಫಿಯರ್ ಏನಿತ್ತು ಇಲ್ಲಿವರೆಗೂ ನನ್ನ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅಂತ ಹೇಳಿ ಎಷ್ಟೊಂದು ಟಾಸ್ಕ್ ಗಳಲ್ಲಿ, ಅದರಿಂದ ನೀವು ಹೊರಗೆ ಬಂದ್ಬಿಟ್ಟು ನೀವು ನಿಮ್ಮ ಟಾಸ್ಕ್ ನ ನಾನು ತಗೊಂಡ್ ಮಾಡೇ ಮಾಡ್ತೀನಿ ಅನ್ನೋಂತ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬರ್ತಾ ಇದೆ. ಅದಕ್ಕೆ ಅಂತ ಬೇಕಾಗಿರುವಂತ ನಿಮ್ಮ ಒಂದು ಕ್ಲಾರಿಟಿ ಆಫ್ ಥಾಟ್ಸ್, ಕ್ಲಾರಿಟಿ ಆಫ್ ಮೈಂಡ್ ನೀವು ಆಲ್ರೆಡಿ ನಿಮ್ಮಲ್ಲಿ ಪ್ರೆಸೆನ್ಸ್ ಅಲ್ಲಿ ನೀವು ಬರ್ತಾ ಇದ್ದೀರಾ. ಆ ಪ್ರೆಸೆಂಟ್ ಆದ್ಮೇಲೆ ನೀವು ಅದನ್ನ ಯಾವ ರೀತಿಯಲ್ಲಿ ನೀವು ತಗೊಂಡು ಹೋಗ್ಬೇಕು, ಅದನ್ನ ನಾನು ಹೇಗೆ ಪ್ರೋಗ್ರೆಸ್ ಮಾಡಬೇಕು ಅನ್ನೋಂಥದ್ದು ನೀವು ನೋಡ್ತಾ ಬರ್ತಾ ಇದ್ದೀರಾ. ಸೊ ಇದು ಬಹಳ ಒಂದು ಸ್ಟ್ರೆಂತ್ ನ ನಿಮ್ಗೆ ತೋರಿಸುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಎಮೋಷನಲ್ ಸೈಡ್ ಏನ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗ್ಬಿಟ್ಟು ನೀವು ಒಂದು ಎಂಪ್ರೆಸ್ ಆಗಿ, ಓಕೆ ನಿಮ್ಗೆ ಯಾವ್ದು ಏನ್ ಬೇಕು, ಎಷ್ಟು ಬೇಕು, ಯಾವ್ದು ಯಾವ ತರ ಕೊಡ್ಬೇಕು, ಏನ್ ಬೇಡ, ಏನ್ ಬೇಕು ಅನ್ನುವಂಥದ್ದು ಡಿಸಿಷನ್ಸ್ ಮಾಡುವಂತ ಕೆಪಾಸಿಟಿಗೆ ನೀವು ಸ್ಟೇಬಲ್ ಆಗಿ ಬರ್ತಾ ಇರುವಂತದ್ದು ಬಹಳ ಇದು ಒಂದು ಗುಡ್ ವೇ ಅಂತಾನೆ ನಾನು ಹೇಳ್ಬೋದು. ಸೊ ಈ ರೀತಿಯಲ್ಲೇ ನೀವು ಯಾವಾಗ್ಲೂ ಇರಬೇಕಾಗಿರುವಂತದ್ದು, ಈ ರೀತಿಯಲ್ಲೇ ನೀವು ನಿಮ್ಮ ಒಂದು ಲೈಫ್ ನ ಸುಂದರವಾಗಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಎಮೋಷನ್ಸ್ ನ ನೀವು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಎಲ್ಲಾ ಕಡೆನೂ ನೀವು ಜಾಸ್ತಿ ಎಮೋಷನಲ್ ಆಗಿ ಓವರ್ಫ್ಲೋ ಮಾಡ್ಕೊಂಡು ನೀವು ಬರ್ಡನ್ ಮಾಡ್ಕೊಳ್ತಾ ಇದ್ರಿ, ಇನ್ನ ನೀವು ಆ ರೀತಿಯಲ್ಲಿ ಮಾಡ್ಕೊಳ್ಳಲ್ಲ. ನಿಮಗೆ ಏನ್ ಬೇಕೋ ಅಷ್ಟನ್ನ ನೀವು ಎಮೋಷನಲ್ ಆಗಿ ನೀವು ಜಾಸ್ತಿ ನೀವು ಯೋಚನೆ ಮಾಡ್ದಲೆ ಎಲ್ಲದೂ ನೀವು ಕರೆಕ್ಟ್ ಆಗಿ ಸಮತೂಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಫಿಯರ್ ಏನಿತ್ತು, ನಿಮ್ಗೆ ಎಷ್ಟೊಂದು ವಿಷಯದಲ್ಲಿ ನಿಮ್ಗೆ ಫಿಯರ್ ಇತ್ತು, ಅದನ್ನೆಲ್ಲ ಕೂಡ ನೀವು ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ತಿದ್ದೀರಾ, ಫಿಯರ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಲಾರಿಟಿಯಿಂದ ಅದಕ್ಕೆ ಏನ್ ಬೇಕೋ ಅದನ್ನ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀರಾ ಲೈಫಲ್ಲಿ. ಅದನ್ನ ಅಪ್ಡೇಟ್ ಮಾಡ್ಕೊಂಡು ಅದರಿಂದ ಮುಂದಕ್ಕೆ ಹೋಗಕ್ಕೆ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂಡ್ ಆಲ್ರೆಡಿ ನಿಮಗೆ ಹೇಳ್ದೆ ನಾನು, ನೀವು ಆಮೆಥಿಸ್ಟ್ ನ ಯೂಸ್ ಮಾಡೋದು ಬಹಳ ಮುಖ್ಯ ಆಗಿದೆ. ಸೊ ಹಾಗಾಗಿ ನೀವು ಆಮೆಥಿಸ್ಟ್ ನ ಬೇಕಾದ್ರೆ ನೀವು ಅಮೆಝಾನ್ ಅಲ್ಲಿ ಅಥವಾ ಇದರಲ್ಲಿ ನೀವು ಕೊಂಡ್ಕೊಂಡ್ಬಿಟ್ಟು ಈ ತರ ಬ್ರೇಸ್ಲೆಟ್ ನ ನೀವು ಯೂಸ್ ಮಾಡಬಹುದು. ಓಕೆ, ಸೊ ನಾನು ಯಾವ್ದೂ ಪರ್ಚೇಸಿಂಗಿಗೆ ಹೇಳಲ್ಲ. ಓಕೆ, ನಾನು ಯಾವ್ದು ಗೈಡ್ ಮಾಡೋದಿಲ್ಲ. ಸೊ ನಿಮಗೆ ಬೇಕಂತ ಹೇಳಿದ್ರೆ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡಬಹುದು. ಓಕೆ, ಹಾಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೂ ಕೂಡ ನೀವು ತಗೊಳ್ಬಹುದು. ನಿಮಗೆ ಅಡ್ವೈಸ್ ಅಂತ ಏನಾದ್ರೂ ಹೇಳೋದಿದ್ರೆ ಏನಂತ ಬರುತ್ತೆ ನೋಡೋಣ. ಇವರಿಗೆ
ಅಮೆಥಿಸ್ಟ್ ಬ್ರೇಸ್ಲೆಟ್ ಸೆಲೆಕ್ಟ್ ಮಾಡಿರೋರಿಗೆ ಅಡ್ವೈಸ್. ನಿಮ್ಮ ಒಂದು ಅಡ್ವೈಸ್ ಏನಂತ ಬರ್ತಾ ಇದೆ ನೋಡೋಣ. ಅಬ್ಸರ್ವರ್. ಓಕೆ, ಸೊ ನಿಮ್ಮ ಒಂದು ಅಬ್ಸರ್ವೇಷನ್ಸ್ ಏನಿದೆ, ಓಕೆ, ಯಾರು ಯಾವ ತರ ಏನು ಅನ್ನುವಂಥದ್ದನ್ನ ನೀವು ಮೊದಲು ಅಬ್ಸರ್ವ್ ಮಾಡಿ. ಓಕೆ, ಯಾವ ರೀತಿಯಲ್ಲಿ ಒಂದು ಟಾಸ್ಕ್ ನ ತಗೊಳ್ಬೇಕು ಅದನ್ನ ಅಬ್ಸರ್ವ್ ಮಾಡಿ, ಯಾವ ರೀತಿಯಲ್ಲಿ ಅದಕ್ಕೆ ಅಪ್ಡೇಟ್ ಆಗಬೇಕು ಅದನ್ನ ಅಬ್ಸರ್ವ್ ಮಾಡಿ, ಅದನ್ನ ಅಬ್ಸರ್ವ್ ಮಾಡಿ ಅದೇ ರೀತಿಯಲ್ಲಿ ಫಾಲೋ ಮಾಡಕ್ಕೆ ನೀವು ಪ್ರಯತ್ನ ಪಡಿ. ಅವಾಗ ನಿಮ್ಮ ಫಿಯರ್ ಹೋಗುತ್ತೆ. ಓಕೆ, ಅವಾಗ ನಿಮ್ಮ ಒಂದು ಫಿಯರ್ ಹೋಗುತ್ತೆ. ಆಮೇಲೆ ನಿಮ್ಮ ಒಂದು ಬೇರೆಯವರು ಯಾವ ರೀತಿಯಲ್ಲಿ ಅವರ ಒಂದು ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ನೀವು ನೋಡ್ತಾ ಬಂದಾಗ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಅವ್ರು ಹೇಗೆ ಅವರು ಸ್ಟೇಬಲ್ ಆಗಿ ಅವರು ಎಲ್ಲದನ್ನೂ ಅವರು ಟಾಸ್ಕ್ ಗಳನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ನೀವು ಟಾಸ್ಕ್ ಗಳನ್ನ ನೀವು ಪರ್ಫೆಕ್ಟ್ ಆಗಿ ನೀವು ಪ್ಲಾನ್ ಮಾಡ್ತಾ ಬಂದಲ್ಲಿ ನಿಮ್ಮ ಒಂದು ಲೈಫ್ ಅಲ್ಲಿ ಏನು ಪ್ರಾಬ್ಲಮ್ಸೇ ಬರೋದಿಲ್ಲ. ಅಂಡ್ ನೀವು ಯಾವ ರೀತಿಯಲ್ಲಿ ಅದನ್ನ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಅವಾಗ ನಿಮಗೆ ಒಂದು ಸಕ್ಸಸ್ ಅಂತ ಏನಿದೆ, ಓಕೆ, ನಿಮ್ಮ ಒಂದು ಸಕ್ಸಸ್ ಅಂತ ಏನಿದೆ ಅದು ಮಾತಾಡಕ್ ಸ್ಟಾರ್ಟ್ ಆಗುತ್ತೆ. ಆ ಸಕ್ಸಸ್ ನಿಮ್ಮ ಹತ್ರ ಬರಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಎಮೋಷನಲ್ ವೆಲ್ ಬೀಯಿಂಗ್ ಆಗಿ ನೀವು ಒಂದು ಏನು ಎನಿ ಟೈಮ್ ತಗೊಂಡು ಹೋಗ್ತಾ ಇದ್ದೀರೋ ಆ ಒಂದಕ್ಕೆ ಬ್ರೇಕ್ ಹಾಕಿ. ಸೊ ಆದಷ್ಟು ನಿಮ್ಮ ಪ್ಲಾನ್ಸ್ ಮಾಡಿ. ನೀವು ಎಲ್ಲದನ್ನು ನೀವು ಪರ್ಟಿಕ್ಯುಲರ್ ಆಗಿ ಒಂದು ಯಾವುದೇ ಒಂದು ಟಾಸ್ಕ್ ಇದ್ರೂ ಪ್ಲಾನ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಒಂದು ಏನು ಕ್ವಾಲಿಫಿಕೇಶನ್ಸ್ ಇದೆಯೋ ಅಥವಾ ಅದಕ್ಕೆ ಬೇಕಾಗಿರೋ ಅಪ್ಡೇಟ್ಸ್ ಏನಿದೆಯೋ ಅದನ್ನ ನೀವು ಸರಿಯಾಗಿ ಕ್ರಮದಲ್ಲಿ ಮಾಡ್ತಾ ಹೋಗಿ. ಅವಾಗ ನಿಮ್ಮ ಒಂದು ಫಿಯರ್ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ನೀವು ಹೊರಗೆ ಬರೋಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಒಂದು ಡಿಸಿಷನ್ಸ್ ಕರೆಕ್ಟ್ ಆಗಿ ತಗೊಳ್ತಾ ಇದ್ದೀನಿ ಅನ್ನೋಂಥದ್ದು ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಎಲ್ಲ ಮಾತಾಡಬೇಕಾಗಿದೆ. ಸೊ ನಿಮ್ಮ ಒಂದು ಪದೇ ಪದೇ ನಿಮಗೆ ಅನ್ಸುತ್ತೆ ನಾನೇನೋ ರಾಂಗ್ ಮಾಡ್ತಾ ಇದ್ದೀನಿ ಅಥವಾ ನನ್ನಿಂದ ಏನೋ ರಾಂಗ್ ಆಗ್ತಾ ಇದೆ ಅನ್ನೋಂಥದ್ದು, ಅದು ನಿಮ್ಮ ಒಂದು ಫಿಯರ್ ಇಂದ ಬರ್ತಾ ಇದೆ ಅಥವಾ ನಿಮ್ಮ ಒಂದು ಎಮೋಷನಲ್ ಸೈಡ್ ಇಂದ ಬರ್ತಾ ಇದೆ. ಅದನ್ನ ನೀವು ಬ್ರೇಕ್ ಮಾಡಿ ಹೊರಗೆ ಬರ್ತಾ ಇರೋವಂಥದ್ದು. ಸೊ ನಿಮ್ಮ ಓವರ್ ಆಲ್ ಆಗಿ ನೀವು ಒಂದು ಬೇಕಂತ ಹೇಳಿದ್ರೆ ಅಮೆಥಿಸ್ಟ್ ನ ನೀವು ಒಂದು ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅಥವಾ ಒಂದು ಫೋಕಸ್ಗೆ ನೀವು ಯೂಸ್ ಮಾಡಬಹುದು. ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ಇನ್ಸೈಟ್ ಏನಿದೆ, ನಿಮ್ಮ ಒಂದು ಥರ್ಡ್ ಚಕ್ರ ಅಂಡ್ ನಿಮ್ ಕ್ರೌನ್ ಚಕ್ರ ಏನಿದೆ ಅದು ಆಕ್ಟಿವೇಟ್ ಆಗಕ್ಕೆ ನಿಮಗೆ ಬಹಳ ಈಸಿ ಆಗುತ್ತೆ. ಓಕೆ, ಸೊ ಯಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಬೇಕಂತ ಹೇಳಿದ್ರೆ ಪರ್ಸನಲ್ ಅಥವಾ ಪ್ರೈವೇಟ್ ರೀಡಿಂಗ್ ನ ನೀವು ಬುಕ್ ಮಾಡ್ಕೊಳ್ಬಹುದು ಸ್ಲಾಟ್ ನ. ಥ್ಯಾಂಕ್ ಯು ಸೋ ಮಚ್. ಯಾರು ಸಿಟ್ರಿನ್ ಬ್ರೇಸ್ಲೆಟ್ ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮಗೆ ತೆರೆಮರೆಯಲ್ಲಿ ಏನ್ ನಡೀತಾ ಇದೆ ಅಥವಾ ಏನ್ ಆಗ್ತಾ ಇದೆ ಅಂತ ನೋಡೋಣ, ಅಥವಾ ಏನ್ ಬರುತ್ತೆ ಮುಂದೆ ಅಂತ ನೋಡೋಣ. ಓಕೆ, ಸೊ ನಿಮಗೆ ತೆರೆಮರೆಯಲ್ಲಿ ಏನ್ ನಡೀತಾ ಇದೆ ಫಾರ್ ಸಿಟ್ರಿನ್ ಬ್ರೇಸ್ಲೆಟ್ಸ್. So before I say something, ಫಸ್ಟ್ ಆಫ್ ಆಲ್ ಸಿಟ್ರನ್ನ ಯಾರು ಸೆಲೆಕ್ಟ್ ಮಾಡಿದಾರೋ ಅವರಿಗೆ ಬಿ ಅವೇರ್ ಆಫ್ ಯುವರ್ ಎನಿಮೀಸ್ ಅಂತ ಫಸ್ಟ್ ವರ್ಡ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಎನಿಮೀಸ್ ನಿಮಗೆ ನಿಮ್ಮ
ಜೊತೆಗಿತ್ಕೊಂಡೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಥವಾ ಅವರು ಆಕ್ಟಿವೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಓಕೆ, ಸೊ ಅದನ್ನ ನೀವು ಆದಷ್ಟು ಬೇಗ ನೀವು ಅದನ್ನ ಏನು ಅಂತ ಹೇಳಿ ನೋಟಿಸ್ ಮಾಡ್ತೀರಾ, ಅದನ್ನ ನೋಟಿಸ್ ಮಾಡಿಬಿಟ್ಟು ಅದನ್ನ ಆದಷ್ಟು ಬೇಗ ಅದನ್ನ ನೀವು ಎಂಡ್ ಮಾಡುವಂತ ಒಂದು ಪ್ರಯತ್ನ ನೀವು ಪಡ್ತೀರಾ. ಅಂಡ್ ಇನ್ನು ಕೆಲವರಿಗೆ ನಿಮ್ಮ ಒಂದು ಮನಿ ಅಂದ್ರೆ ನಿಮ್ಮ ಒಂದು ದುಡ್ಡು ಖರ್ಚಾಗ್ತಾ ಇದೆ, ನಿಮ್ಮ ಜೇಬ್ ತೂತ ಆಗ್ತಾ ಇದೆ. ಓಕೆ, ಸೊ ಆ ಜೇಬ್ ತೂತ ಆಗ್ತಾ ಇದೆ, ಅದಕ್ಕೆ ನೀವು ಸಿಕ್ಕಾಪಟ್ಟೆ ಟೆನ್ಷನ್ಸ್ ತಗೊಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಸ್ಪೀಡಾಗಿ ದುಡ್ಡು ಖರ್ಚಾಗ್ತಾ ಇದೆ, ದುಡ್ಡು ಹೆಂಗ್ ಬರುತ್ತೋ ಹಂಗೆ ಖರ್ಚಾಗ್ತಾ ಇದೆ, ಅಥವಾ ಬರ್ತಾನೆ ಇಲ್ಲ, ಇರೋದೆಲ್ಲ ಖರ್ಚಾಗ್ತಾ ಇದೆ. ಸೊ ಅದು ಒಂದು ಎಂಡ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಕೂಡ ನೀವು ಅದು ಡೀಪ್ ಅನಾಲಿಸಿಸ್, ಡೀಪ್ ಡೈವ್ ಮಾಡ್ತಾ ಇದ್ದೀರಾ. ಅದನ್ನು ಯಾವ ರೀತಿಯಲ್ಲಿ ನಾನು ಅದನ್ನ ನೋಡಬೇಕು, ಆ ಸೋರ್ಸ್ ಆಫ್ ಇನ್ಕಮ್ ನಾನು ಹೇಗೆ ನಾನು ಅಕ್ಯುಮುಲೇಟ್ ಮಾಡಬೇಕು ನನ್ನ ಲೈಫ್ಗೆ ಅಂತ ಹೇಳ್ಬಿಟ್ಟು, ಸೊ ಆ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಸೊ ಈ ಪಾಯಲ್ನವರು ದಯವಿಟ್ಟು ನನಗೆ ಮೆಸೇಜ್ ಮಾಡಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ನಿಮ್ಮ ಒಂದು ಎಷ್ಟು ದುಡ್ಡು ಬರ್ತಾ ಇದ್ರು ಅದೆಲ್ಲ ಖರ್ಚಾಗಿ ಹೋಗ್ತಾ ಇದೆ. ಸೊ ಅದಕ್ಕೆ ನಿಮ್ಗೆ ಒಂದು ಬಹಳ ಥ್ರೆಟ್ನಿಂಗ್ ಅನ್ನಿಸ್ತಾ ಇದೆ. ನಿಮ್ಮ ಒಂದು ಏನಪ್ಪಾ ಮುಂದೆ ಏನಾಗುತ್ತೆ, ಇಷ್ಟು ಸ್ಪೀಡಾಗಿ ಬರ್ತಾ ಇದೆ, ಇಷ್ಟು ಸ್ಪೀಡಾಗಿ ಖರ್ಚುಗಳು ಬರ್ತಾ ಇದೆ, ಹಂಗೆ ನಂದು ಎಲ್ಲ ಡಿಪ್ಲೀಟ್ ಆಗ್ತಾ ಇದೆ, ನಂದು ಅಕೌಂಟ್ಸ್ ಎಲ್ಲ ಡಿಪ್ಲೀಟ್ ಆಗ್ತಾ ಇದೆ, ಖಾಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಇನ್ನ ಯೋಚನೆ ಮಾಡುವಂಥದ್ದು ಏನು ಬೇಡ, ಯಾಕಂದ್ರೆ ನಿಮ್ಮ ಒಂದು ರಿಸೀವಿಂಗ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ಇಲ್ಲಿವರೆಗೂ ನಿಮ್ಮ ಒಂದು ಔಟ್ಸೈಡ್ ಹೋಗುವಂತದ್ದೇ ಆಗ್ತಾ ಇತ್ತು, ಬಟ್ ಈಗ ಈ ಒಂದು ಡಿಪ್ಲೀಟ್ ಆಗುವಂತ ಎನರ್ಜಿ ಏನಿದೆ ಅಥವಾ ನೀವು ಅದನ್ನ ಒಂದು ಖರ್ಚು ಮಾಡ್ತಾ ಇರುವಂತದ್ದು ಎನರ್ಜಿ ಏನಿದೆ ಅದು ಸ್ಟಾಪ್ ಆಗುತ್ತೆ. ಆದಷ್ಟು ಬೇಗ ಅದು ಸ್ಟಾಪ್ ಬರುತ್ತೆ. ಸೊ ಕ್ವಿಕ್ ಆಗಿ ಅದಾದ್ರ ಜೊತೆಗೆ ನಿಮ್ಗೆ ಒಂದು ಯಾವ ರೀತಿಯಲ್ಲಿ ನಾನು ನನ್ನ ಸೇವಿಂಗ್ಸ್ ನ ಸೇವ್ ಮಾಡಬೇಕು ಅನ್ನೋಂಥದ್ದು ಒಂದು ಸೇವಿಂಗ್ಸ್ ಬಗ್ಗೆ ಒಂದು ನಾಲೆಡ್ಜ್ ಕೂಡ ಬರುತ್ತೆ ನಿಮಗೆ. ಓಕೆ, ಸೊ ಸೇವಿಂಗ್ಸ್ ಬಗ್ಗೆ ಒಂದು ನಾಲೆಡ್ಜ್ ಕೂಡ ಬರುತ್ತೆ. ಅದರಿಂದ ನೀವು ಎಷ್ಟೊಂದು ಮನಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ, ಅದನ್ನ ಯಾವ ರೀತಿಯಲ್ಲಿ ನಾನು ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಕೂಡ ನೀವು ಯೋಚನೆ ಮಾಡ್ತೀರಾ. ಇನ್ ಕೆಲವುದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುವಂತದ್ದು. ಸೊ ಅದು ಕೂಡ ಒಂದು ಒಳ್ಳೆಯ ಒಂದು ಪ್ರೋಗ್ರೆಸ್ ಆಗಲಿ ಅಂತ ಹೇಳ್ಬಿಟ್ಟು ಶೇರ್ ಮಾರ್ಕೆಟ್ ಅಲ್ಲಿ ಕೆಲವರು ಇನ್ವೆಸ್ಟ್ ಮಾಡ್ತಾ ಇರುವಂತದ್ದು, ಅದು ಅವರಿಗೆ ಒಂದು ಹೆಚ್ಚಿನ ಒಂದು ಲಾಭ ಕೊಡ್ಲಿ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ನಿಮ್ಮ ಒಂದು ನಾಲೆಡ್ಜ್ ಶೇರಿಂಗ್ ನೀವು ಅದನ್ನು ಕೂಡ ನೀವು ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ರಿಸೀವಿಂಗ್ ಮೋಡಿಗೆ ಹೋಗ್ತಾ ಇದ್ದೀರಾ. ಓಕೆ, ನಿಮ್ಮ ಒಂದು ಮನಿನ ನೀವು ಅಥವಾ ನಿಮ್ಮ ಒಂದು ಸಮಯ, ಇಲ್ಲಿ ಮನಿ ಆಗಿರ್ಬೋದು, ಇನ್ ಕೆಲವರಿಗೆ ಸಮಯ ಆಗಿರ್ಬೋದು, ಯಾವ ತರ ನಿಮ್ಮ ಸಿಚುವೇಶನ್ಸ್ ಬರುತ್ತೋ ಆ ರೀತಿಯಲ್ಲಿ ತಗೊಳ್ಳಿ. ಓಕೆ, ನನಗೆ ಮನಿ ಮ್ಯಾಟರ್ ಅಲ್ಲಿ ಕಾಣ್ತಾ ಇದೆ, ಸೊ ಹಾಗಾಗಿ ನಾನು ಮನಿ ಮ್ಯಾಟರ್ ಅಲ್ಲಿ ಹೇಳ್ತಾ ಇದ್ದೀನಿ. ಇನ್ ಕೆಲವ್ರದ್ದು ಆರೋಗ್ಯ ಆಗಿರ್ಬೋದು, ಇನ್ ಕೆಲವ್ರಿಗೆ ಅವರ ಒಂದು ಏನ್ ಹೇಳ್ತಾರೆ ಅದು ಕುತಂತ್ರಿಗಳ ಫ್ರೆಂಡ್ಸ್ ಆಗಿರ್ಬೋದು. ಓಕೆ, ಸೊ ಅವರಿಂದ ನೀವು ಅವೇರ್ನೆಸ್ ಪಡ್ಕೊಳ್ತಾ ಇದ್ದೀರಾ, ಅವರಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತದ್ದು ಕೂಡ ನೀವು ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಮೇಲೆ ಕಾಲಾ ಜಾದು, ಬ್ಲಾಕ್ ಮ್ಯಾಜಿಕ್ ಅಂತೆಲ್ಲ ಏನ್ ಹೇಳ್ತಾರೆ, ಅಥವಾ ನೆಗೆಟಿವ್ ವೈಬ್ರೇಷನ್ಸ್, ನಾನು ಅದೆಲ್ಲದಕ್ಕಿಂತ ನಾನು ನೆಗೆಟಿವ್ ವೈಬ್ರೇಷನ್ಸ್ ಅಂತ ಹೇಳ್ತೀನಿ. ನೆಗೆಟಿವ್ ವೈಬ್ರೇಷನ್ಸ್ ನ ನಿಮ್ಮ ಮೇಲೆ ಸೆಂಡ್ ಮಾಡ್ತಾ ಇದ್ದಾರೆ, ಇಂಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ತರದ್ದೆಲ್ಲ ನೀವು ಕಟ್ ಆಫ್ ಮಾಡ್ತೀರಾ. ಓಕೆ, ಆದಷ್ಟು ಬೇಗ ನೀವು ಅದನ್ನ ಕಟ್ ಆಫ್ ಮಾಡ್ತೀರಾ. ಅಂಡ್ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಏನ್ ಮಾಡಬೇಕು, ಇದರಿಂದ ಹೊರಗೆ ಬರುವಂತದ್ದು ಹೇಗೆ ಅಂತ ಹೇಳ್ಬಿಟ್ಟು ಕೂಡ ನೀವು ಹೋಗ್ತಾ ಇರುವಂತದ್ದು, ಅಥವಾ ನಿಮ್ಗೆ ಅದಕ್ಕೆ ಒಂದು ನಿಮ್ಮ ಒಂದು ಅದಕ್ಕೊಂದು ಬೇಕಾಗಿರುವಂತ ಒಂದು ಪ್ಲಾನ್ಸ್ ಅಥವಾ ಒಂದು ಬೇಕಾಗಿರುವಂತ ಒಂದು ಮ್ಯಾಜಿಕ್ ಟೈಪ್ ಅಲ್ಲಿ ಒಂದು ನಿಮಗೆ ಒಂದು ಐಡಿಯಾಸ್ ಬರ್ತಾ ಇರುವಂತದ್ದು ನನ್ ಕಂಡು ಬರ್ತಾ ಇದೆ. ಓಕೆ, ಇದೆಲ್ಲ ಕ್ವಿಕ್ ಆಗುತ್ತೆ. ಓಕೆ, ಅಂಡ್ ಇದು ಎಲ್ಲ ಕ್ವಿಕ್ ಆಗುತ್ತೆ. ಸೊ ನಿಮ್ಮ ಒಂದು ದುಡ್ಡು ಹೆಂಗೆ ಫಾಸ್ಟ್ ಆಗಿ ಹೋಗ್ತಾ ಇದೆಯೋ, ಇನ್ನು ಅದನ್ನ ನೀವು ಪ್ಲಾನಿಂಗ್ ಮಾಡಿ ಅದನ್ನ ಸೇವ್ ಮಾಡಕ್ಕೆ ನೀವು ಎಲ್ಲಾ ತರ ಫೌಂಡೇಶನ್ಸ್ ನ ಮಾಡ್ತಾ ಇದ್ದೀರಾ. ಸೊ ನೀವು ಮೋಸ್ಟ್ಲಿ ಬ್ಯಾಂಕರ್ಸ್ ಮೀಟ್ ಮಾಡ್ತಾ ಇದ್ದೀರಾ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಮೀಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಮೀಟ್ ಮಾಡ್ತಾ ಇದ್ದೀರಾ. ಯಾರನ್ನ ಏನು ಎಲ್ಲ ನೋಡ್ಕೊಂಡು ಅದನ್ನ ನೀವು ಜಾಸ್ತಿ ಡಬಲ್ ಮಾಡೋವಂಥದ್ದು ಅಥವಾ ಅದನ್ನ ಜಾಸ್ತಿ ಮಾಡೋವಂತ ಒಂದು ಪ್ರಯತ್ನಕ್ಕೆ ನೀವು ಹೋಗ್ತಾ ಇದ್ದೀರಾ. ಸೊ ವಿಚ್ ಇಸ್ ಗುಡ್, ಆಯ್ತಾ. ನಾನು ಇಲ್ಲಿ ಏನು ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಕೇರ್ಫುಲ್ ಆಗಿ ನೋಡಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಹಣ ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ, ಅಷ್ಟೊಂದು ಅಡ್ವೈಸ್ ನ ಕೊಡ್ಬೋದು. ಬಟ್ ಎಲ್ಲೂ ಏನು ಲಾಸಸ್ ಏನು ಆಗೋದಿಲ್ಲ ನನಗೆ ಗೊತ್ತಿರೋಂಗೆ. ಯಾಕಂದ್ರೆ ಮೆಜಿಷಿಯನ್ ಬಂದಿದೆ, 6 ಆಫ್ ಪೆಂಟಿಕಲ್ಸ್ ಬಂದಿದೆ, ಅಂಡ್ ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ನೀವು ಯೋಚನೆ ಮಾಡಿ ಡಿಸಿಷನ್ಸ್ ತಗೊಳ್ತೀರಾ ಅಂತ ನನಗೆ ಇಲ್ಲಿ ನಂಬಿಕೆ ಇದೆ. ಓಕೆ,
ಇನ್ ಕೆಲವ್ರಿಗೆ ಜಾಬ್ ಅಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರತ್ತೆ, ಅಥವಾ ಆ ಒಂದು ಪ್ರಾಬ್ಲಮ್ಸ್ ಇಂದ ಅಥವಾ ಒಂದು ಫ್ರೆಂಡ್ಶಿಪ್ ಇಂದ ಪ್ರಾಬ್ಲಮ್ ಇಂದ ಅಥವಾ ಏನೋ ನಾನು ಹೇಳಿದಾಗ ಆಲ್ರೆಡಿ ನೆಗೆಟಿವ್ ಎನರ್ಜೀಸ್ ಇಂದ ಪ್ರಾಬ್ಲಮ್ ಇಂದ ಅದನ್ನ ನೀವು ಅನಲೈಸ್ ಮಾಡ್ತೀರಾ, ಯಾವ ರೀತಿಯಲ್ಲಿ ಈ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ನೀವೇನು ಯೋಚನೆ ಮಾಡೋದು ಬೇಡ, ನಿಮಗೆ ಡಿವೈನ್ ಇಂದ ಸಪೋರ್ಟ್ ಇದೆ. ಅಂಡ್ ಸೊ ನಿಮ್ಗೆ ಆ ಡಿವೈನ್ ಸಪೋರ್ಟ್ ಇಂದ ನಿಮ್ಗೆ ಈ ಪ್ರಾಬ್ಲಮ್ಸ್ ಇಂದ ನೀವು ಹೊರಗೂ ಕೂಡ ಬರ್ತೀರಾ. ಓಕೆ, ಸೊ ಅದಕ್ಕೆ ನಿಮ್ಗೆ ಐಡಿಯಾಸ್ ಬಹಳ ರೀತಿಯಲ್ಲಿ ಸಿಗುತ್ತೆ. ಸೊ ನೋ ನೀಡ್ ಟು ಬಿ ವರಿಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಏನಾದ್ರೂ ಮೆಸೇಜಸ್ ಇದ್ರೆ ತೆರೆಮರೆಯಲ್ಲಿ ಇವರಿಗೆ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. Oh my god, 10 of attempts, 10 of wands. Okay, good. The battle wagon. Okay, 5 of pentacles ನಾನು ಆವಾಗಲೂ ನೋಡಿದೆ. ಓಕೆ, 5 of wands. ಓಕೆ, ಇರೋ ಎಲ್ಲ ನೆಗೆಟಿವ್ ಕಾರ್ಡ್ಸ್ ಎಲ್ಲ ಇವ್ರಿಗೆ ಬಂದ್ಬಿಡ್ಲತ್ಲೆಗೆ. ದ ಗ್ರೀನ್ ಮ್ಯಾನ್. ಓಕೆ, ಫೈನ್. Again, last final card for those people. Yeah, Queen of Pentacles. Fine. Yeah, no need to be worried. Okay, so 10 of wands. Okay, burden. 10 of attempts. Okay, so 10 of swords, 10 of wands. Okay, so ಇದು ಎರಡು ಅಂದ್ರೆ ನೀವು ಬರ್ಡನ್ ನ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಓವರ್ ಆಲ್ ನಿಮ್ಮ ಒಂದು ಡಿಸಪಾಯಿಂಟ್ಮೆಂಟ್ಸ್ ಅಥವಾ ನಿಮ್ಮ ಒಂದು ಏನು ಫೀಲಿಂಗ್ ಆಫ್ ಸ್ಟಕ್ನೆಸ್ ಅದನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಆಯ್ತಾ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಫೀಲಿಂಗ್ ಆಫ್ ಪೇನ್, ನಿಮ್ಗೆ ಎಷ್ಟು ಪೇನ್ ಆಗ್ತಾ ಇದೆ ಅನ್ನುವಂಥದ್ದು, ಅದರಿಂದ ನೀವು ಬರ್ಡನ್ ಇಂದ ಪೇನ್ ಇಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಸೊ ಅದನ್ನ ನಾನು ನೋಡ್ತಾ ಇದ್ದೀನಿ. ಅಂಡ್ ನಿಮ್ಮ ಒಂದು ಅದರಿಂದ ಕಂಪ್ಲೀಟ್ ಆಗಿ ಹೊರಗೆ ಬರ್ತಾ ಇರುವಂತದ್ದು ಕೂಡ ಇಲ್ಲಿ ಒಂದು ಮೂಮೆಂಟ್ ಕಾರ್ಡ್ ಇದೆ. ಸೊ ನೋ ನೀಡ್ ಟು ಬಿ ವರಿಡ್ ಅಂತ ನಾನು ಅದಕ್ಕೆ ಹೇಳಿದ್ದು. ಅಂಡ್ ಅಟ್ ದ ಸೇಮ್ ಟೈಮ್ ಅದಾದ್ಮೇಲೆ ನನಗೆ ಇಲ್ಲಿ 5 of pentacles ಅಂಡ್ 5 of wands. ಓಕೆ, ಇದನ್ನ ಕೂಡ ನೀವು ದಾಟ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಒಂದು ಏನು ದುಡ್ಡಿಂದು ನಾನು ಏನು ಹೇಳ್ದೆ, ನಿಮ್ಮ ಒಂದು ಫಿಸಿಕಲ್ ಆಗಿ ನಿಮ್ಗೆ ಏನು ಒಂದು ಹೊಡೆತ ಬೀಳ್ತಾ ಇದೆ, ನಿಮ್ಗೆ ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮಾನಸಿಕ ಕ್ಷೀಣತೆ ಆಗಿರ್ಬೋದು, ಆ ಒಂದು ಅದರಿಂದನೂ ಕೂಡ ನೀವು ಹೊರಗೆ ಬರ್ತಾ ಇದ್ದೀರಾ. ಅಥವಾ ನಿಮ್ಗೆ ಪ್ರಾಬ್ಲಮ್ಸ್ ಇಂದ ಅಥವಾ ನಿಮ್ಗೆ ಯಾರೋ ಏನೋ ಮಾಡಿಸ್ತಾ ಇದ್ದಾರೆ ಅನ್ನೋಂಥದ್ದು, ಅದರಿಂದ ನೀವು ಹೊರಗೆ ಬರ್ತಾ ಇರೋಂಥದ್ದು ಕೂಡ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂಡ್ ಇಲ್ಲಿ ಅದ್ರ ಜೊತೆಗೆ ನೀವು ಕೆಲವು ನ್ಯೂ ಅಸೈನ್ಮೆಂಟ್ಸ್ ನ ತಗೊಳ್ತಾ ಇರೋಂಥದ್ದು. ಓಕೆ, ಸೊ ನ್ಯೂ ಲೈಫ್ ನ ನೀವು ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು, ಅಥವಾ ನ್ಯೂ ಜಾಬ್ ಸ್ಟಾರ್ಟ್ ಮಾಡ್ತಾ ಇರೋದು, ಅಥವಾ ನೀವು ನ್ಯೂ ನಾ ಹೇಳ್ನಲ್ಲ ಆಲ್ರೆಡಿ ರಿಯಲ್ ಎಸ್ಟೇಟ್ ಅಲ್ಲಿ ಅಥವಾ ಯಾವ್ದ್ರಲ್ಲಾದ್ರೂ ನೀವು ದುಡ್ಡು ಹೂಡಿಕೆ ಮಾಡ್ತಾ ಇರುವಂತದ್ದು, ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾ ಇರುವಂತದ್ದು, ಅಥವಾ ಯಾವ್ದ್ರಲ್ಲಾದ್ರೂ ನೀವು ನಿಮ್ಮ ದುಡ್ಡನ್ನ ಕರೆಕ್ಟ್ ಆಗಿ ಬಂದೋಬಸ್ತ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಮತ್ತೆ ನೀವು ಸ್ಟೆಬಿಲೈಸ್ ಆಗ್ತಾ ಇದ್ದೀರಾ. ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ ಮತ್ತೆ ನಿಮ್ಗೆ ಲೈಫ್ ಅಲ್ಲಿ ನಿಮ್ಗೆ ಚೇಂಜ್ ಆಗ್ತಾ ಇರುವಂತದ್ದು, ಅಥವಾ ನಿಮ್ಮ ಒಂದು ಸ್ಟೆಬಿಲಿಟಿ, ಓವರ್ ಆಲ್ ಗ್ರೋತ್, ಓವರ್ ಆಲ್ ಸ್ಟೇಬಲ್ ಆಗಿ ನೀವು ಮುಂದೆ ಬರ್ತಾ ಇರುವಂತದ್ದು ಮತ್ತೆ ಕಂಡು ಬರ್ತಾ ಇದೆ. ಸೊ ನೋ ನೀಡ್ ಟು ಬಿ ವರಿಡ್. ಓಕೆ, ಸೊ ಓವರ್ ಆಲ್ ತುಂಬಾ ಚೆನ್ನಾಗೇ ಇದೆ. ಸೊ ಯಾವುದು ಏನು ಯೋಚನೆ ಮಾಡುವಂತದ್ದು ನನ್ಗೇನು ಕಾಣ್ತಾ ಇಲ್ಲ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಎಲ್ಲಾ ರೀತಿಯಲ್ಲೂ ನೀವು ಯೋಚಿಸಿ ಸಮಂಜಸವಾಗಿ ನೀವು ಹೊರಗೆ ಬರ್ತಾ ಇರುವಂತದ್ದು. ಕ್ವೀನ್ ಆಫ್ ಸೋರ್ಡ್ಸ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಎರಡು ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಫ್ರೆಶ್ನೆಸ್ ಇಂದ ಫ್ರೆಶ್ ಸ್ಟಾರ್ಟ್ ಅಂಡ್ ಮೂಮೆಂಟ್ ಇದೆ. ಸೊ ಬಿಗ್ ಮೂಮೆಂಟ್. ಓಕೆ, ದ ಬ್ಯಾಟಲ್ ವೇಗನ್ ಅಂತ ಹೇಳಿದ್ರೆ ಬಿಗ್ ಮೂಮೆಂಟ್ ಇದೆ. ಸೊ ಹಾಗಾಗಿ ನನಗೇನು ನೆಗೆಟಿವಿಟಿ ಅಂತ ಕಾಣ್ತಾ ಇಲ್ಲ. ಎಲ್ಲಾ ನಿಮ್ಮ ಒಂದು ಇದನ್ನ ದಾಟಿ ನೀವು ಹೊರಗೆ ಬರೋಂತ ನೀವು ಶಕ್ತಿಶಾಲಿಗಳಿದ್ದೀರಾ. ಇಲ್ಲ 5 ಇದೆ, ಇಲ್ಲಿ 8 ಇದೆ. ಸೊ 2, 3, 5 ಅಂಡ್ 8. ಇಲ್ಲ ಆದಷ್ಟು ನನಗೆ ಇಲ್ಲಿ ಒಂದು 8 ಅಂಡ್ ನಾರ್ಮಲಿ ನನಗೆ 5, ಅದಾದ್ಮೇಲೆ ಎಂಡಿಂಗ್ ಕಾರ್ಡ್ಸ್ ಕೂಡ 10 ಬಂದಿದೆ. ಸೊ ಆಲ್ಮೋಸ್ಟ್ ಇದರಿಂದ ಹೊರಗೆ ಬರ್ತಾ ಇದ್ದೀರಾ. ಅಂಡ್ ಐರೋಫ್ಯಾಂಟ್ ಕೂಡ ಒಂದು ನಾಲೆಡ್ಜಬಲ್ ಕಾರ್ಡ್. ಓಕೆ, ಅಂಡ್ 8 of wands ಅಂಡ್ 18 ದ ಮೂನ್. ಓಕೆ, ಸೊ ಎಲ್ಲ ಒಂದು ಏನು ನಿಮ್ಗೆ ಸ್ಟಕ್ನೆಸ್ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ, ಆ ಎಲ್ಲ ಸ್ಟಕ್ನೆಸ್ ಇಂದನೂ ನೀವು ಹೊರಗೆ ಬರ್ತಾ ಇರೋವಂಥದ್ದು. ಎಲ್ಲ ರೀತಿಯಲ್ಲಿ ನಿಮ್ಗೆ ಒಂದು ಕೆಲವರಿಗೆ ಮಾನಸಿಕವಾಗಿ ಖಿನ್ನತೆ ಎಲ್ಲ ಬಂದಿದ್ರೆ, ಅಥವಾ ಒಂದು ನೆಗೆಟಿವ್ ಎನರ್ಜೀಸ್ ಅವರ ವೈಬ್ಸ್ ಇಂದ ಹೊರಗೆ ನೀವು ಬರುವಂತ ಎಲ್ಲ ಸಾಧ್ಯತೆಗಳಿದೆ. ನೀವು ಬಹಳ ಅಬಂಡೆಂಟ್ ಆಗಿ ಮತ್ತೆ ನೀವು ನಿಮ್ಮ ಪೊಸಿಷನಿಗೆ ನೀವು ಬರುವಂತದ್ದು ನನಗಿಲ್ಲಿ ಕಂಡು ಬರ್ತಾ ಇದೆ. ಸೊ ನೋ ನೀಡ್ ಟು ಬಿ ವರಿಡ್. ಓಕೆ,
ಸೊ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಹೇಳಿದ್ರು ಕೂಡ ನೀವು ನನ್ನನ್ನು ಅಪ್ರೋಚ್ ಮಾಡ್ಬೋದು. ಓಕೆ, ಸೊ ನಿಮಗೆ ಅಡ್ವೈಸ್ ಅಂತ ಏನಾದರೂ ಇದ್ರೆ ಏನು ಹೇಳ್ತೀನಿ ಅಂತ ನೋಡೋಣ. ಅಂಡ್ ಈವನ್ ಎಸ್ ಸಿಟ್ರಿನ್. ಓಕೆ, ಸೊ ನಿಮಗೂ ಅಷ್ಟೇ ಇವತ್ತು ಯಾರ್ಯಾರು ಯಾವ್ಯಾವ ಬ್ರೇಸ್ಲೆಟ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಆ ಬ್ರೇಸ್ಲೆಟ್ನ ನೀವು ತಗೊಂಡು ವೇರ್ ಮಾಡುವಂಥದ್ದು ನಿಮಗೆ ಪಾಸಿಟಿವ್ ಆಗಿ ಕಾಣುತ್ತೆ. ಓಕೆ, ಅಂಡ್ ಈ ಒಂದು ಪಾಯಲ್ ಸೆಲೆಕ್ಟ್ ಮಾಡಿರೋರು ಕೂಡ ಅವರು ಸಿಟ್ರಿನ್ ಬ್ರೇಸ್ಲೆಟ್ನ ನೀವು ಆದಷ್ಟು ವೇರ್ ಮಾಡುವಂಥದ್ದು ಅಥವಾ ಸಿಟ್ರಿನ್ ಸ್ಟೋನ್ನ ನೀವು ಇಟ್ಕೊಂಡು ಮೆಡಿಟೇಟ್ ಮಾಡುವಂಥದ್ದು ಕೂಡ ನಿಮಗೆ ಪಾಸಿಟಿವಿಟಿನ ತಂದುಕೊಡುತ್ತೆ. ಅಥವಾ ಇನ್ನೊಂದು ಯೆಲ್ಲೋ ಸಫೈರ್ ಕೂಡ ಯೂಸ್ ಮಾಡ್ಬೋದು. ಕೆಲವ್ರಿಗೆ ಆಗಿ ಬರುತ್ತೆ ಅಂತ ಹೇಳಿದ್ರೆ ಯೆಲ್ಲೋ ಸಫೈರ್ ಯೂಸ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಸಿಟ್ರಿನ್ ಯೂಸ್ ಮಾಡಿ. ಓಕೆ, ಅಂಡ್ ಫಸ್ಟ್ ಪಾಯಲ್ನವರು ಗ್ರೀನ್ ಅವೆಂಚರ್ ಅನ್ನ ಯೂಸ್ ಮಾಡಿ. ಓಕೆ, ನಿಮಗೆ ಅಡ್ವೈಸ್ ಅಂತ ಏನಾದರೂ ಕೊಟ್ಟರೆ ಏನಿದೆ ಅಡ್ವೈಸ್ ಏನಿದೆ ನಿಮಗೆ ಸಿಟ್ರಿನ್. ಓಕೆ, ಇಮ್ಯಾಜಿನ್ ಅಂತ ಬಂದಿದೆ. ಓಕೆ, ಸೊ ಇಮ್ಯಾಜಿನ್ ಅಂತ ಹೇಳಿದ್ರೆ ನೀವು ಏನ್ನ ಇಮ್ಯಾಜಿನ್ ಮಾಡ್ತೀರಾ ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಅದರ ಕಡೆಗೆ ನೀವು ನಿಮ್ಮ ಒಂದು ದಾರಿಯನ್ನು ತಗೊಂಡು ಹೋಗುವಂತ ಚಾನ್ಸಸ್ ಇದೆ. ಸೊ ಆದಷ್ಟು ನೀವು ಪಾಸಿಟಿವ್ ಇಮ್ಯಾಜಿನೇಷನ್ಸ್ ಮಾಡಿ. ಅಂಡ್ ನಿಮ್ಮ ಈ ಬರ್ತಾ ಇರುವಂತ ಒಂದು ಪೂರ್ಣಿಮೆ ಅಥವಾ ಹುಣ್ಣಿಮೆ ಅಂತ ಏನ್ ಹೇಳ್ತಾರೆ ಆ ದಿನ ನೀವು ಆದಷ್ಟು ನಿಮ್ಗೆ ಏನ್ ಬೇಕು ಅದು ಥಾಟ್ಸ್ ನ ಕ್ಲಿಯರ್ ಇಟ್ಕೊಳ್ಳಿ. ಅದನ್ನ ನೀವು ಯೂನಿವರ್ಸ್ ಅಲ್ಲಿ ಸೆಂಡ್ ಮಾಡಿ. ಅದು ರಿಚುವಲ್ಗಳನ್ನ ಇದ್ರೆ ನೀವು ಅದನ್ನು ಕೂಡ ನೋಡ್ಕೊಂಡು ರಿಚುವಲ್ ಮಾಡಿ ಬೇಕಾದ್ರೆ ನೀವು ಯೂಟ್ಯೂಬ್ಗಳಲ್ಲಿ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಅದರಲ್ಲಿ ನಿಮಗೆ ಏನು ನೆಗೆಟಿವಿಟಿ ಬೇಡವೋ ಅದನ್ನು ನೀವು ದಯವಿಟ್ಟು ನಿಮ್ಮ ಲೈಫಿಂದ ನೀವು ತೆಗೆದಾಕುವಂಥ ಒಂದು ಪ್ರಯತ್ನ ಮಾಡಿ. ಆ್ಯಂಡ್ ನಿಮ್ಗೆ ಏನು ಪಾಸಿಟಿವಿಟಿ ಬೇಕೋ ಅದನ್ನು ನೀವು ನೋಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡಿ. ಆ್ಯಂಡ್ ನನಗೆ ಇದರಲ್ಲಿ ಇನ್ನೂ ಒಂದು ಕೆಲವುದು ಅಡ್ವೈಸಲ್ಲಿ ನಾನು ಮತ್ತೆ ನಿಮಗೆ ಲಾಸ್ಟ್ ಸಿಟ್ರಿನ್ ಅವ್ರಿಗೆ ಮಾತ್ರ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಇನ್ನೂ ಒಂದು ಕಾರ್ಡ್ ನೋಡೋಣ. ಇನ್ನೇನಾದರೂ ಹೇಳೋದಿದ್ರೆ ಹೇಳ್ತೀನಿ. ಓಕೆ, ಓಕೆ, ಬಿ ಫ್ಲೆಕ್ಸಿಬಲ್, ಬಿ ಓಪನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಅಬಂಡೆನ್ಸ್ ಇಸ್ ನಿಯರಿಂಗ್ ಆಯ್ತಾ, ಅಬಂಡೆನ್ಸ್ ಇಸ್ ನಿಯರಿಂಗ್. ಸೊ ನೀವು ಟ್ರೆಜರ್ ಐಲ್ಯಾಂಡ್ ಬಂದಿದೆ. ಸೊ ಅಬಂಡೆನ್ಸ್ ಇಸ್ ನಿಯರಿಂಗ್ ಅಂತ ಹೇಳಿದ್ರೆ ನೀವು ಫ್ಲೆಕ್ಸಿಬಲ್ ಆಗಿರಿ. ಓಕೆ, ಇದು 1999. ಓಕೆ, ಸೊ ಇದು ಒಂದು ರೀತಿಯಲ್ಲಿ ಪೇರ್ ಕಾರ್ಡ್ ಅಂತಾನೆ ನಾನು ಹೇಳ್ಬೋದು. ಓಕೆ, 1999. ಸೊ ನಿಮ್ಮ ಒಂದು ಯಾವುದೇ ಒಂದು ಫ್ಲೆಕ್ಸಿಬಲ್ ಆಗಿ ಯೋಚನೆ ಮಾಡಿ, ಅಬ್ಸರ್ವ್ ಮಾಡಿ ಏನಿದೆ ಅಂತ ಹೇಳ್ಬಿಟ್ಟು ನಂತರ ನೀವು ನಿಮಗೆ ಒಂದು ರಿಸಲ್ಟ್ ಓರಿಯೆಂಟೆಡ್ ಆಗಿ ಯೋಚನೆ ಮಾಡಿ ನೀವೇನು ಹೂಡಿಕೆ ಮಾಡಬೇಕು ಅನ್ನೋಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ನೀವು ಎಲ್ಲ ಕಡೆಯಿಂದನೂ ನೀವು ವೇಯಲ್ಲಿ ಥಿಂಕ್ ಮಾಡಿ. ಓಕೆ, ಸೊ ನಿಮ್ಗೇನು ಪಾಸಿಬಿಲಿಟೀಸ್ ಇದೆ ಅನ್ನೋಂಥದ್ದು ಕೂಡ ನೀವೆಲ್ಲ ಥಿಂಕ್ ಮಾಡಿ ನಂತರ ನೀವು ಡಿಸಿಷನ್ಸ್ಗೆ ಬನ್ನಿ. ಓಕೆ, ಸೊ ಅದೆಲ್ಲ ಪಾಸಿಟಿವ್ ರಿಸಲ್ಟ್ಸ್ ನಿಮಗೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ನಿಮಗೆ ಪ್ರೈವೇಟ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್.